गुरुवे सर्वलोकानां विषजे भवरोगिणां निधये सर्वविद्यानां दक्षिणामूर्तये नमः. ದಕ್ಷಿಣಾಮೂರ್ತಿ ಸ್ವರೂಪರಾದ ರಂಗನಾಥ್ ಗುರುಗಳಿಗೂ, ಲಕ್ಷ್ಮೀ ರಂಗನಾಥ್ ಅವರಿಗೂ ನನ್ನ ನಮನಗಳು. ಪತ್ರಿಜಿಯವರಿಗೂ ನನ್ನ ನಮನಗಳು. ನನ್ನ ಜನ್ಮದಾತರಾದ ತಂದೆ ತಾಯಿಗಳಿಗೂ ನಮಸ್ಕರಿಸುತ್ತಾ, ಝೂಮ್ ನಲ್ಲಿರುವ ಎಲ್ಲಾ ಆತ್ಮ ಬಂಧುಗಳಿಗೂ ನಮಸ್ಕರಿಸುತ್ತಾ, ನಾನು ಜ್ಞಾನ ಸಿಂಧು ಅನ್ನೋ ಬುಕ್ಕಿನಿಂದ ಸ್ವಾಧ್ಯಾಯ ಮಾಡ್ತಾ ಇದ್ದೀನಿ ಮಾಸ್ಟರ್ಸ್. ಇದು ಪರಮೇಶ್ವರನು ತನ್ನ ಮಗನಾದ ಕುಮಾರಸ್ವಾಮಿಗೆ ಸಕಲ ಯೋಗ ಶಾಸ್ತ್ರಗಳ ಸಾರವಾದ ಜ್ಞಾನ ಸಿಂಧು ಎಂಬ ಗ್ರಂಥವನ್ನು ಉಪದೇಶಿಸಿದ್ದು. ಈ ಜ್ಞಾನ ಸಿಂಧುವನ್ನು ವಿರಚಿಸಿದವರು ಚಿದಾನಂದ ಅವಧೂತರು. ಚಿದಾನಂದ ಅವಧೂತರು ದಯಾ ಸಮುದ್ರನಾಗಿಯೂ ಪರಿಶುದ್ಧನಾಗಿಯೂ ಕಳಂಕವಿಲ್ಲದವನಾಗಿಯೂ ಪರಿಪೂರ್ಣ ತೇಜಸ್ವಿ ರೂಪನಾಗಿಯೂ ಆತ್ಮಜ್ಯೋತಿಯಾಗಿಯೂ ಪಾಪ ರಾಶಿಗೆ ಕಾಡು ಕಿಚ್ಚಿನಂತೆ ಇರುವನಾಗಿಯೂ ಆನಂದ ಮೂರ್ತಿಯಾಗಿಯೂ ಚಿದಾನಂದಮಯನಾಗಿಯೂ ಇರುವ ಗುರುವು ನಮಗೆ ಶುಭವನ್ನುಂಟು ಮಾಡಲಿ. ಸಿದ್ಧ ಪರ್ವತದಲ್ಲಿ ವಾಸ ಮಾಡುವ ಬಗಳಾಮುಖಿ ಎಂಬ ದೇವತೆಯ ಅಯೋಧ್ಯಾಪುರಿಯ ವಾಸಿಯಾದ ಚಿದಾನಂದನಿಗೆ ಅನುಗ್ರಹಿಸಲು ಆತನು ಈ ಜ್ಞಾನ ಸಿಂಧು ಎಂಬ ಗ್ರಂಥವನ್ನು ರಚಿಸಿದನು. ಲೋಕೋಪಕಾರಾರ್ಥವಾಗಿ ಈ ವೇದಾಂತ ಸಾರವಾದ ಗ್ರಂಥವನ್ನು ವಿರಚಿಸಿದನು. ಈ ಗ್ರಂಥವು ಸಕಲೋಪನಿಷತ್ತುಗಳ ಸಾರವು, ಜ್ಞಾನಕ್ಕೆ ಸಮುದ್ರಪ್ರಾಯವಾದದ್ದು. ತನ್ನನ್ನು ತಾನು ತಿಳಿದುಕೊಂಡು ಆತ್ಮಾನುಭವವನ್ನು ಪಡೆಯಲು ಬೋಧಿಸುವ ಉತ್ತಮ ಗ್ರಂಥವಾಗಿದೆ ಇದು ಮಾಸ್ಟರ್ಸ್. ಸಾಂಬಶಿವ ಷಣ್ಮುಖಗೆ ಬೋಧೆಯ ತುಂಬುವ ಅರ್ಥಗಳಿಂದ ಪೇಳಿದ ನಿಂಬುಗಳ ಚಿತ್ತದಲ್ಲಿ ತಾನಧಿಕಾರ ಲಕ್ಷಣವ. ಅಧಿಕಾರಿ, ಇದಕ್ಕೆ ಯಾರಪ್ಪ ಅಧಿಕಾರಿ ಅಂತ ಅನ್ನೋದನ್ನ ವಿವರಿಸ್ತಾ ಇದ್ದಾರೆ ಮಾಸ್ಟರ್ಸ್. ಪರಮೇಶ್ವರನು ತನ್ನ ಮಗನಾದ ಕುಮಾರಸ್ವಾಮಿಗೆ ತತ್ವಬೋಧೆಯನ್ನು ಮಾಡುವುದಕ್ಕೆ ಉದ್ದೇಶಿಸಿ ಮೊದಲ ಅಧಿಕಾರಿಯ ಲಕ್ಷಣವನ್ನು ಹೇಳುತ್ತಾನೆ. ಈ ಜ್ಞಾನ ಸಿಂಧುವನ್ನು ಗುರುಭಕ್ತಿಯುಳ್ಳವನಿಗೂ ತತ್ವದಲ್ಲಿ ಆಸಕ್ತಿಯುಳ್ಳವನಿಗೂ ಜನ್ಮಾಂತರಗಳನ್ನು ಪರಿಹರಿಸಿಕೊಳ್ಳಬೇಕೆಂಬ ಬುದ್ಧಿಯುಳ್ಳವನಿಗೂ ಬ್ರಹ್ಮನನ್ನು ತಿಳಿಯಬೇಕೆಂಬ ಅಪೇಕ್ಷೆ ಇರತಕ್ಕಂಥವನಿಗೂ ಸತ್ಯ ಮಾರ್ಗದಲ್ಲಿ ನಿಲ್ಲುವವನಿಗೂ ಹೇಳಬೇಕು ಅಂತ ತಿಳಿಸಿದ್ದಾರೆ ಮಾಸ್ಟರ್ಸ್. ಈ ಗುಣಗಳಲ್ಲಿ ಅವರಿಗೆ ಈ ಜ್ಞಾನದಿಂದ ತಾರಕಾಸುರನು ಸಂಹರಿಸುವುದಕ್ಕಾಗಿ ದೇವತೆಗಳ ಪ್ರಾರ್ಥನೆಯಂತೆ ಸಪ್ತಋಷಿಗಳ ಪತ್ನಿಯರಲ್ಲಿ ಪರಮೇಶ್ವರನ ಅನುಗ್ರಹದಿಂದ ಷಣ್ಮುಖ ಸ್ವಾಮಿಯು ಹುಟ್ಟಿ ತಾನು 7 ದಿನಗಳಿಗೆ ದಂಡೆತ್ತಿ ಹೋಗಿ ತಾರಕಾಸುರನ್ನು ಕೊಂದನು. ಆ ಬಳಿಕ ಕುಮಾರನು ಗಂಗಾದಿ ಸಪ್ತ ನದಿ ತೀರಗಳಲ್ಲಿ ಸಂಚರಿಸುತ್ತಾ ಬಂದು ಅಲ್ಲಿ ನೆಲೆಸಿದ್ದಾಗ ಪಾರ್ವತೀ ದೇವಿಯು ಬಂದು ತನ್ನ ಮಗನನ್ನು ಎತ್ತಿಕೊಂಡು ಪರಶಿವನ ಹತ್ರ ಕರೆದುಕೊಂಡು ಹೋದಾಗ ಪರಶಿವನು ಪ್ರೀತಿಯಿಂದ ತನ್ನ ತೊಡೆ ಮೇಲೆ ಕೂಡಿಸಿಕೊಂಡು, ಕುಮಾರ, ನೀನು ತಾರಕಾಸುರನ್ನು ಕೊಂದೆ, ಅಲ್ಲಿಂದ ಯಾವ ಕ್ಷೇತ್ರಗಳನ್ನು ಸುತ್ತಿ ಬಂದೆ ಅಂತ ಎಲ್ಲ ವಿವರವಾಗಿ ಕೇಳಿದ್ಮೇಲೆ ಕೆಲವು ದಿನ ಕಳೆದ ಬಳಿಕ ಒಂದು ದಿನ ಕುಮಾರಸ್ವಾಮಿಯು ತನ್ನ ತಂದೆಯನ್ನು ನೋಡಿ ಭಕ್ತಿಯಿಂದ ಕೈ ಮುಗಿದು, ಎಲೈ ದೇವದೇವನೇ, ನಾನು ಯಾರು, ಇದನ್ನು ತಿಳಿಯುವ ಮಾರ್ಗವು ಯಾವುದು ಎಂಬ ಸಂಶಯವನ್ನು ನನ್ನ ಮನಸ್ಸಿನಲ್ಲಿ ಹುಟ್ಟಿ ಬಹು ಬಾಧಿಸುತ್ತಿದೆ. ಇದನ್ನು ಪರಿಹರಿಸಲಿಕ್ಕೆ ನಿಮ್ಮ ಹೊರತು ಮತ್ಯಾರಿಂದಲೂ ಸಾಧ್ಯವಿಲ್ಲ ಎಂದು ಹೇಳಲು ಪರಮೇಶ್ವರನು ನಕ್ಕು ಇಂತೆಂದನು. ಈ ಲೋಕದಲ್ಲಿ ಪರಿಪೂರ್ಣವಾಗಿರುವ ಅಖಂಡ ಸಚ್ಚಿದಾನಂದ ವಸ್ತುವು ಒಂದೇ ಇರುವುದು. ಅದು ಬಗೆ ಬಗೆಯ ಜೀವರಾಶಿಗಳಿಗೂ ಅಸಂಖ್ಯಾತರಾದ ವಿಷ್ಣುಗಳಾಗಿಯೂ ಇರುವುದು. ಅದೇ ಬ್ರಹ್ಮವೆನಿಸುವುದು. ಆ ಬ್ರಹ್ಮವು ತಾನೇ ಸ್ವಯಂ ಪ್ರಕಾಶದಿಂದ ಹೊಳೆಯುತ್ತಿರುವುದು. ಆ ಬ್ರಹ್ಮವನ್ನು ಕಂಡುಹಿಡಿಯುವ ಮಹಾತ್ಮರು ತಾವು ಬ್ರಹ್ಮಸ್ವರೂಪರಾಗಿ ತಮ್ಮನ್ನೇ ಬ್ರಹ್ಮವೆಂದು ತಿಳಿದುಕೊಳ್ಳುವರು ಎನ್ನಲು ಷಣ್ಮುಖನು ತಂದೆಯನ್ನು ನೋಡಿ, ಜಿಯ, ಆ ಬ್ರಹ್ಮನನ್ನು ಕಾಣುವುದು ಹೇಗೆ ಎಂದು ಕೇಳಿದನು. ಅದಕ್ಕೆ ಪರಶಿವನು, ಜ್ಞಾನಿಗಳಾದ ಮಹಾತ್ಮರು ಈ ಲೋಕದಲ್ಲಿ ಅನೇಕರು ಇರುವರು. ಅವರನ್ನಾಶ್ರಯಿಸಿ ಅವರ ಸೇವೆ ಮಾಡಿಕೊಂಡು ನೀನು ಆ ಜ್ಞಾನವನ್ನು ಪಡೆಯಬಹುದು ಅಂತ ತಿಳಿಸ್ತಾರೆ. ಆ ಬಳಿಕ, ಎಲೈ ಮಗನೇ, ನಿನಗೆ ಅಧಿಕಾರಿ ಲಕ್ಷಣವನ್ನು ಹೇಳುವೆನು, ಆಮೇಲೆ ವೈರಾಗ್ಯವನ್ನು, ತರುವಾಯ ಸದ್ಗುರು ಕಟಾಕ್ಷವನ್ನು, ಬಳಿಕ ಪರತತ್ವ ವಿಚಾರವನ್ನು, ಜೀವ ಪರಮಾತ್ಮರ ಐಕ್ಯವನ್ನು, ತರುವಾಯ ನಿಶ್ಚಯವಾದ ಜ್ಞಾನಬೋಧೆಯನ್ನು ಹೇಳುವೆನು. ಆಮೇಲೆ ನಿರಾಲಂಬ, ಸಾಧನಾ ಚತುಷ್ಟಯ, ಸಪ್ತಭೂಮಿಕೆ, ಬಳಿಕ ಶ್ರವಣ, ಮನನ, ನಿಧಿಧ್ಯಾಸಗಳು, ಹಠಯೋಗ, ಹಠರಾಜಯೋಗ, ಭಕ್ತಿಯೋಗ, ಯೋಗಾಂಗದ ಲಕ್ಷಣಗಳು, ಚಿದಚಿದ್ವಿವೇಚನೆ, ಸಮಾಧಿ, ಬ್ರಹ್ಮೋಪಾಸನೆ, ಸಹಜವಾದ ಆನಂದ, ಕರ್ಮಯೋಗ, ಕರ್ಮ ಪರಿತ್ಯಾಗ, ಸಾಧು ಲಕ್ಷಣ,
ರಾಜಯೋಗ, ದಶಸಾತ್ವಿಕ ಲಕ್ಷಣಗಳು, ಪುರುಷ ಪ್ರಕೃತಿಯ ಲಕ್ಷಣಗಳು, ಮಹಾಶಾಂತಿಯ ಲಕ್ಷಣಗಳು, ಗುಣತ್ರಯಗಳು, ಜೀವನತ್ರಯ ಇವುಗಳನ್ನು ಒಂದೊಂದಾಗಿ ವಿವರಿಸುವೆನು ಮಗುವೆ. ಜೀವನನ್ನು, ಈಶ್ವರನನ್ನು, 4 ಬಗೆಯ ಶರೀರಗಳು ತಿಳಿದುಕೋ ಅಂತ ಕುಮಾರಸ್ವಾಮಿಗೆ ಹೇಳ್ತಾರೆ ಮಾಸ್ಟರ್ಸ್. ಅಧಿಕಾರದಲ್ಲಿ ಅಂದ್ರೆ ಎಷ್ಟು ಕೇಳಿದ್ರು, ಏಕಾಂತ ಸ್ಥಳಕ್ಕೆ ಹೋಗಿ ನನಗೆ ಗುರುಕೃಪೆ ಎಂದಿಗೆ ಲಭಿಸುವುದು, ಆತ್ಮಸುಖವು ಹೇಗೆ ಲಭಿಸುವುದು ಎಂದು ಚಿಂತಿಸುತ್ತಿರುವನು. ಪುಣ್ಯಾತ್ಮರ ಸಹವಾಸದಲ್ಲಿದ್ದುಕೊಂಡು ವಿಕಾರವನ್ನು ತೊರೆದು ವೀರ ವೈರಾಗ್ಯವನ್ನು ಹೊಂದಿ ಪ್ರಾರಬ್ಧ ಕರ್ಮಗಳ ಬಂಧನವನ್ನು ಹರಿದು ಬಿಡಿಸುತ್ತಾ ಮುಕ್ತಿಯಲ್ಲಿ ಅಭಿಲಾಷೆಯುಳ್ಳವನಾಗಿ ವೇದಾಂತ ಶ್ರವಣಕ್ಕೆ ಅಧಿಕಾರಿಯು ಅಂತವನು ವೇದಾಂತಕ್ಕೆ ಅಧಿಕಾರಿಯಾಗಿರುತ್ತಾನೆ ಅಂತ ಹೇಳ್ತಾರೆ ಮಾಸ್ಟರ್ಸ್. ಇವರು ತನ್ನ ದಾರಿಗೆ ಯಾವಾಗಲೂ ಶಾಂತಚಿತ್ತ ಸ್ವಭಾವ ಉಳ್ಳವನಾಗಿ ತನ್ನಗೆ ಮಹಾತ್ಮರ ಸಂಘವು ಹೇಗೆ ಘಟಿಸುವುದೋ ಎಂದು ಚಿಂತಿಸುತ್ತಿರುವನು. ಅಂತಹ ಅಧಿಕಾರಿಯು ಹಸಿವು ಬಾಯಾರಿಕೆಗಳನ್ನು ತೊರೆದು ಬಿಡುವನು, ಸುಳ್ಳು ಮಾತುಗಳನ್ನಾಡನು. ಅವನ ದೇಹವು ದಿನದಿನಕ್ಕೂ ಬಡವಾಗುತ್ತಿರುವುದು. ಅವನಿಗೆ ಹೂವು, ಗಂಧ, ಸ್ತ್ರೀಯರು ಮುಂತಾದ ವಿಷಯಗಳ ಮೇಲೆ ಅಪೇಕ್ಷೆಯೇ ಇರದು. ಇವನಿಗೆ ರಸದಲ್ಲಿಯೂ ಕಸದಲ್ಲಿಯೂ ಭೇದ ಬುದ್ಧಿ ಇಲ್ಲದೆ ಎಳೆಯ ಮಗುವಿನಂತೆ ತೋರುತ್ತಿರುವನು. ಎಲ್ಲಿಯಾದರೂ ದೂಷಣೆ ಭೂಷಣಗಳು ಮಾಡುತ್ತಿದ್ದ ಸ್ಥಳಗಳಲ್ಲಿ ಸೇರಿದರೆ ಕಂಡು ಕಾಣದಂತೆ ಇರುವನು. ಇಂಥವ್ರಿಗೆ ವೈರಾಗ್ಯ ಈ ತರ ಇರುತ್ತೆ. ಇಂಥವ್ರು ಅಧಿಕಾರಕ್ಕೆ ಅರ್ಹರು ಅಂತ ಹೇಳ್ತಾರೆ ಮಾಸ್ಟರ್ಸ್ ಶ್ರೀಗಳು, ಈಶ್ವರನು. ಮತ್ತೆ ವೈರಾಗ್ಯ ಪ್ರಕರಣವನ್ನು ಹೇಳ್ತಾರೆ ಪರಮೇಶ್ವರನು. ಈ ಸಂಸಾರವು ಸತ್ಯವಲ್ಲ, ಕಡೆಯಲ್ಲಿ ನಾಶವಾಗುವುದು, ಇದರಲ್ಲಿ ಯಾವ ಆಸೆಯೂ ಇಲ್ಲ ಮತ್ತು ದುಃಖಕರವಾದದ್ದು ಎಂದು ತಿಳಿದುಕೋ. ಈ ಲೋಕದಲ್ಲಿ ಹುಟ್ಟುವಾಗ ಯಾವುದನ್ನೂ ತರುವುದಿಲ್ಲ, ಇಲ್ಲಿಂದ ಸತ್ತು ಹೋಗುವಾಗ ಯಾವುದನ್ನೂ ತೆಗೆದುಕೊಂಡು ಹೋಗುವುದಿಲ್ಲ. ಹುಟ್ಟು ಸಾವುಗಳು ಬರಿಯ ಮೂಟೆಗಳಂತೆ ವ್ಯರ್ಥವಾದ ಭಾರಗಳಾಗಿವೆ. ಬದುಕಿರುವ ಸ್ವಲ್ಪ ಕಾಲದಲ್ಲಿಯೇ ಹೆಂಡತಿ ಮಕ್ಕಳ ಭಾಗ್ಯ ಮರೆಯುತ್ತಿರುವರು. ಇದನ್ನು ಹೇಳಬೇಕಾದರೆ ನಗು ಬರುವುದು. ತಾನು ಸಾಯುವ ಕಾಲಕ್ಕೆ 1000 ದ್ರವ್ಯ ಕೊಟ್ಟು ಹೆಂಡತಿಯನ್ನು ಮದುವೆಯಾಗುವನು. ಅವಸಾನ ಕಾಲ ಬಂದಾಗ ಹೆಂಡತಿಯನ್ನು ನೋಡಿ ಮರಗುವನು. ಸಾಯುವಾಗ ಅವಳನ್ನು ಹತ್ತಿರಕ್ಕೆ ಕರೆದು ಅವಳ ಮೇಲೆ ಪ್ರಾಣ ಬಿಡುವನು. ಇಲೆ ಕುಮಾರನೇ ಕೇಳು, ಮನುಷ್ಯರು ಮುಂದಾಲೋಚನೆ ಇಲ್ಲದೆ ಅನಾಥರಾದವರ ಆಸ್ತಿಯನ್ನು ಕುಸಿದುಕೊಳ್ಳುವರು. ಒಬ್ಬರಿಗೆ ಒಂದು ಕಾಸನ್ನಾದರೂ ಕೊಡುವುದಿಲ್ಲ. ಇಲ್ಲದ್ದನ್ನು ಉಂಟೆಂದು ಹೇಳಿ ಕೊಬ್ಬಿದ ಕುರಿ ಹಾಗೆ ಬೆಳೆಯುತ್ತಾ ಬಂದರೆ ಯಮದೂತರು ತಮಗೆ ಒಳ್ಳೆಯ ಹಬ್ಬ ಬಂದಿತೆಂದು ನರೆಯನ್ನು ಎಳೆದುಕೊಂಡು ಹೋಗುವರು. ಮಗನೇ, ಶುಕ್ಲ ಶೋಣಿತಗಳು ಸಂಯೋಗವಾಗಿ ಒಂದು ಮುದ್ದೆಯಾಗುವುದು. ಕಿವಿ ಮೂಗುಗಳು ರಕ್ತವೇ, ಕೈಕಾಲು ಮುಂತಾದವ ಅವಯವಗಳೇ ಮುಟ್ಟಿನ ರಕ್ತವೇ ಹೊರತು ಮತ್ತೇನೂ ಅಲ್ಲ. ಈ ಮೂಢರಿಗೆ ಇದರ ಮೂಲವೇ ತಿಳಿಯದು. ಮನುಷ್ಯರು ತಮ್ಮ ತಾಯಿಯರ ಬಸುರಿಯಲ್ಲಿದ್ದಾಗ ಕ್ರಿಮಿಗಳು ದೇಹವನ್ನು ಕೊರೆದು ತಿನ್ನುವುದು. ತಾಯಿಯ ತಿಂದ ಉಪ್ಪು, ಹುಳಿ, ಖಾರಗಳು ಪಿಂಡಕ್ಕೆ ಅಂಟುವುದು. ಆ ವೇಳೆಯಲ್ಲಿ ಗರ್ಭದ ಪಿಂಡಕ್ಕೆ ಉಂಟಾಗುವ ದುಃಖವನ್ನು ಹೇಳುವುದು ಕಷ್ಟ, ದೇವರೇ ಬಲ್ಲ. ಪ್ರಾಣಿಯು ಮಲದಲ್ಲಿಯೇ ಹೊರಳಾಡುತ್ತಿರುವುದು. ಆ ಕ್ರಿಮಿಗಳಂತೆ ಮಲಮೂತ್ರಗಳಲ್ಲಿ ಉಂಡು ಕುಡಿದು ಅನಿರ್ವಚನೀಯವಾದ ದುಃಖವನ್ನು ಗರ್ಭಸ್ಥವಾದ ಶಿಶುವು ಅನುಭವಿಸುತ್ತಿರುವುದು. ಗರ್ಭದಲ್ಲಿರುವಾಗ ಇಷ್ಟು ದುಃಖವನ್ನು ಅನುಭವಿಸು, ಅಲ್ಲಿಂದ ಭೂಮಿಗೆ ಬೀಳುವಾಗ ಜನನದ ದುಃಖವೂ ಹೆಚ್ಚು. ಆ ಕಷ್ಟಗಳಿಂದ ಹುಟ್ಟಿದ ಮೇಲೆ ರೋದನವೂ ಒಂದು ದುಃಖ. ಆಮೇಲೆ ಬಾಲ್ಯ, ಯೌವನ, ವಾರ್ಧಕ್ಯ, ಈ ಅವಸ್ಥೆಗಳಲ್ಲಿ ಸ್ವಾಭಾವಿಕವಾದ ದುಃಖಗಳು ಬಾಧಿಸುತ್ತಿರುವಲ್ಲಿ ಅವನು ಸುಖ ಪಡುವಾಗ ಬಾಲ್ಯದಲ್ಲಿ ಆಟಪಾಠಗಳಿಂದ ಸ್ವಲ್ಪ ಕಾಲ ಕಳೆದು ಹೋಗುವುದು. ಆಮೇಲೆ ಪ್ರಾಯ ಬಂದು ಕಾಮ ಕ್ರೋಧಾದಿಗಳಿಂದ ಕೆಲವು ದಿವಸ ಕಳೆಯುವುದು. ತರುವಾಯ ಮುಪ್ಪು ಬಂದು ರೋಗಗಳಿಂದ ಕಾಲ ಕಳೆದುವುದು. ಅಂತೂ ಇಂತೂ ಜೀವಿಗೆ ಸುಖವಿಲ್ಲ. ಕುಮಾರನೇ ಕೇಳು, ಮನುಷ್ಯರು ಫಲಾಪೇಕ್ಷೆಯಿಂದ ಕರ್ಮಗಳನ್ನು ಮಾಡುವರು. ಗುರುವನಿಗೆ ನೀಚರ ಬಾಳನ್ನು ಏನೆಂದು ಹೇಳನಿ? ನಾಳೆಗೆ ಇಡಬೇಕು ಎಂಬುದು ಹೇಳುವರು ಮೂರ್ಖರು, ಜಾಣರು. ನಾಳೆ ಎಂಬುದು ಇವನ ವಶವೇ. ಯಮನು ಕಾಲ ನಿರೀಕ್ಷೆ ಮಾಡಿಕೊಂಡು ಎಳೆದೊಯ್ಯುವುದರಿಂದ ಗಾಳಿಯು ಹಾಗೆ ಸ್ವರ್ಗಕ್ಕೂ ನರಕಕ್ಕೂ ಪ್ರಾಣಿಯು ತಿರುಗಾಡುತ್ತಿರುವನು. ಯೌವನದ ಗರ್ವದಿಂದ ರುಚಿಯಾದ ಭಕ್ಷ್ಯಗಳನ್ನು ತಿಂದು ಗರ್ವದಿಂದ ಹೀಯಾಳಿಸುವನು. ಹಿರಿಯರನ್ನು ಹೀಯಾಳಿಸಿ ಇಂಥವರಿಗೆ ವೈರಾಗ್ಯ ಸಿಗೋದಿಲ್ಲ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್.
ಜ್ಞಾನಿಯಾದವನು ಮನಸ್ಸನ್ನು ಬಿಗಿ ಹಿಡಿದು ಕಾಮಾಭಿಲಾಷೆಯನ್ನು ಬಿಟ್ಟು ಬಿಟ್ಟರೆ ವಿರಕ್ತನಾಗಿ ಮೋಕ್ಷವನ್ನು ಪಡೆಯುವನು. ಈ ಸಂಸಾರದ ಮೇಲೆ, ಈ ಪ್ರಪಂಚದ ಮೇಲೆ ಆಸೆ ಬಿಟ್ಟು ಗುರು ಭಕ್ತಿಯಿಂದ ಗುರು ಸೇವೆ ಮಾಡ್ಕೊಂಡಿರೋದ್ರಿಂದ ನಿನ್ಗೆ ವೈರಾಗ್ಯ ಬರುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಮಾಸ್ಟರ್ಸ್. ಗುರುವಿನ ಸ್ವರೂಪದಲ್ಲಿ ದೃಷ್ಟಿಯನ್ನಿಟ್ಟು ನೋಡುತ್ತಿದ್ದರೆ ತಾನೇ ನಿರ್ಗುಣ ಬ್ರಹ್ಮನಾಗುವನು. ತಾನೇ ಗುರುವಿನ ಸ್ವರೂಪವಾಗಿ ತನ್ನನ್ನು ಭಜಿಸುವ ಭಕ್ತರಿಗೆ ಹರಿಹರಾದಿಗಳು ಕೂಡ ಸರಿಬಾರದು. ಗುರು ಧ್ಯಾನದಿಂದ ಆತನ ಚರಣದಲ್ಲಿಯೇ ನಾನಾ ರೂಪಗಳು ಗೋಚರವಾಗಿ ಸಿದ್ಧಿಸುವವು. ಎಲೆ ಗುರುವೇ, ನನ್ನ ಭಾಗ್ಯ ವಿಶೇಷದಿಂದ ನನಗೆ ನಿಮ್ಮ ಪಾದ ಕಮಲಗಳ ಸೇವೆಯು ಲಭಿಸಿತು ಅಂತ ಗುರುವಿನ ಸೇವೆಯನ್ನು ಮಾಡ್ಕೊಂಡಿರ್ಬೇಕು ಅಂತ ಹೇಳ್ತಿದ್ದಾರೆ. ಗುರು ಕಟಾಕ್ಷ ಸಿಗ್ತದೆ. ಆ ಗುರುವಿನ ಬಗ್ಗೆ ಉಪದೇಶಗಳು ಕಿವಿಗೆ ಬಿದ್ದರೆ ಜ್ಞಾನಾನಂದ ಲಕ್ಷಣಗಳು ಉಂಟಾಗಿ ತಾನೇ ಬ್ರಹ್ಮನಾಗುವನೆಂದು ಶಿವನು ತನ್ನ ಸ್ವರೂಪವನ್ನು ತೋರಿಸಿದನು. ಅದೇ ಜ್ಞಾನಾನಂದ ಸ್ವರೂಪವು. ನೀನೇ ಅಚಂಚಲವಾದ ಆತ್ಮವುಳ್ಳವನು. ಇದು ನಿಶ್ಚಯವಾದದ್ದು ಮತ್ತು ಆಶ್ಚರ್ಯಕರವಾದದ್ದು. ನಿನ್ನ ಹೊರತು ಬೇರೆ ಬ್ರಹ್ಮವೇ ಇಲ್ಲ. ಸಗುಣ ಬ್ರಹ್ಮನಾಗುವ ನಿಶ್ಚಯವಾದ ಸದ್ಗುರುವು ನೀನೇ. ಇದೇ ನಿಜವಾದದ್ದು ಎಂದು ತಿಳಿ. ಈ ರೀತಿಯಲ್ಲಿ ಮೂಲ ಮಂತ್ರವನ್ನು ಹೇಳುವನೋ, ಯಾರು ತನ್ನನ್ನು ತಾನೇ ತಿಳಿಯುವನೋ, ಇದನ್ನು ನಾನರಿಯನು. ಆದ ತಾರಕವು ಸಾಂಖ್ಯವು ಬ್ರಹ್ಮೋಪದೇಶವು ಇದನ್ನು ಬಲ್ಲವರೇ ಬಲ್ಲರು. ಸದ್ಗುರುವೇ ಬಲ್ಲನು. ಅಧಿಕಾರಿಯಾದ ಶಿಷ್ಯನು ಬಲ್ಲನು. ಗುರುವು ಈ ರೀತಿಯಾಗಿ ಉಪದೇಶವನ್ನು ಕಿವಿಯಲ್ಲಿ ಬಿತ್ತಿದನು. ಆತನು ಬಹು ಸಂತೋಷ ಚಿತ್ತನಾಗಿ ಇದನ್ನು ಬಿತ್ತಿದ್ದರಿಂದ ಶಿಷ್ಯನು ಅದನ್ನು ಕೇಳಿ ಆತ್ಮಾನಂದದಿಂದ ಕುಣಿದಾಡುತ್ತಾ ಪಾದಗಳಿಗೆ ನಮಸ್ಕಾರ ಮಾಡಲು ಗುರುವು ಮೆಚ್ಚಿ ಅವನ ತಲೆಯನ್ನು ಹಿಡಿದು ಮೇಲಕ್ಕೆತ್ತು ಶಿಷ್ಯನನ್ನು ಅಪ್ಪಿಕೊಂಡನು. ಎಲೆ ಮಗನೇ, ನಾನು ನಿನಗೆ ಪರಮರಹಸ್ಯವಾದ ವಿಷಯವನ್ನು ಹೇಳಿದನು. ನೀನು ಪ್ರೀತಿಯಿಂದ ನದಿ ತೀರದಲ್ಲಿಯೂ ಬೃಂದಾವನ ಪ್ರದೇಶದಲ್ಲಿಯೂ ಚೆನ್ನಾಗಿ ಬೆಳೆದಿರುವ ಆಲದ ಮರದ ತಳದಲ್ಲಿಯೂ ಕೂತು ತಪಸ್ಸನ್ನು ಮಾಡಿದರೆ ನಿನಗೆ ಸಿದ್ಧಿಸುವುದು ಎಂದು ಹೇಳಿದನು. ಯಾವ ಮಂತ್ರಿ ಸಿದ್ಧಿಯಾಗಬೇಕಾದರೂ ಗುರುವಿನ ಕರುಣೆಯು ಅಗತ್ಯವಾದದ್ದು. ಗುರುವಿನ ಅನುಗ್ರಹದಿಂದ ಸಕಲ ಅಭೀಷ್ಟಗಳು ಕೈಗೂಡುವವು. ಸರ್ವಜ್ಞಾನಕ್ಕೂ ಗುರು ಕಟಾಕ್ಷವು ಅಗತ್ಯವು. ಸರ್ವಕ್ಕೂ ಗುರು ಕಟಾಕ್ಷವು ಬೇಕು. ಮುಕ್ತಿಗೆ ಕೂಡ ಗುರು ಕಟಾಕ್ಷವೂ ಅವಶ್ಯಕ. ಎಷ್ಟು ಓದಿದರೂ ಫಲವಿಲ್ಲ. ಯಾವ ಶಾಸ್ತ್ರ ಪುರಾಣಗಳನ್ನು ಕೇಳಿದರೂ ಫಲವಿಲ್ಲ. ಏನೇನು ತಿಳಿದುಕೊಂಡರೂ ನಿಷ್ಫಲ. ಏನು ಸಾಧಿಸಿದರೂ, ಯಾವ ಕೆಲಸ ಮಾಡಿದರೂ ವಿಫಲವು. ತಾನು ಸದ್ಗುರುವನ್ನು ಆಶ್ರಯಿಸಿ ಆತನ ಸೇವೆ ಮಾಡಿ ಆತನ ಅನುಗ್ರಹಕ್ಕೆ ಪಾತ್ರನಾಗಿ ಜ್ಞಾನ ಸಂಪಾದನೆ ಮಾಡಿದರೆ ಮುಕ್ತಿಯು ಶೀಘ್ರದಲ್ಲಿಯೇ ಲಭಿಸುವುದು. ಮಹಾದೇವನು ಪ್ರಿಯ ಪುತ್ರನಾದ ಷಣ್ಮುಖನಿಗೆ ಹೇಳಲು, ಜ್ಞಾನವೆಂಬ ದೀಪವು ಕುಮಾರನ ಹೃದಯವೆಂಬ ಆಕಾಶ ಮಧ್ಯದಲ್ಲಿ ಬೆಳಗುತ್ತಿದ್ದಿತು. ಆಗಲಾಗುನು ಪರಮ ಗುರುವೇ, ನೀನೇ ನನಗೆ ಜ್ಞಾನ ಪ್ರದಾಯಕನಾದ ಬ್ರಹ್ಮನು ಎಂದು ಹೇಳಿ ಕೈ ಮುಗಿದು ತನ್ನ ಮನಸ್ಸಿನಲ್ಲಿ ಚಿದಾನಂದನಾದ ಆತ್ಮಗುರುವನ್ನು ಧ್ಯಾನಿಸುತ್ತಿದ್ದನು. ಪರಮೇಶ್ವರನು ತನ್ನ ಮಗನಾದ ಕುಮಾರಸ್ವಾಮಿಗೆ ಈ ಶರೀರವು ಹೇಗೆ ಉಂಟಾಯಿತೆಂಬುದನ್ನು ತಿಳಿಸ್ಕೊಡ್ತಿದ್ದಾರೆ ಮಾಸ್ಟರ್ಸ್. ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಎಂಬ 5 ಭೂತಗಳಿಂದ ಈ ದೇಹವು ಉತ್ಪತ್ತಿಯಾಗಿರುವುದು. ಪಂಚೀಕರಣವನ್ನು ನಿನಗೆ ಹೇಳುತ್ತೇನೆ ಕೇಳು. ಅವು ಬೇರೆ ಬೇರೆ ಹಂಚಿಕೆಗಳಾಗಿ ತಮ್ಮಲ್ಲಿ ಒಂದೊಂದು ಕೂಡಿಕೊಂಡು ಗೊಂಚಲಿನಲ್ಲಿ ಕಾಯಿಗಳು ಕೂಡಿಕೊಂಡಂತೆ 25 ತತ್ವಗಳಾಗಿರುವವು. ಅವುಗಳ ವಿವರಣೆಯನ್ನು ಹೇಳುತ್ತೇನೆ. ಈಶ್ವರನ ಪಂಚಮುಖಗಳಲ್ಲಿಯೂ ಪಂಚಭೂತಗಳು ಉತ್ಪತ್ತಿಯಾದವು. ಅವು ಸದ್ಯೋಧಾತ ಮುಖದಿಂದ ಭೂಮಿಯು ಹುಟ್ಟಿತು. ವಾಮದೇವ ಮುಖದಿಂದ ನೀರು ಉತ್ಪತ್ತಿಯಾಯಿತು. ಅಘೋರ ಮುಖದಿಂದ ಬೆಂಕಿ ಉದಿಸಿತು. ತತ್ಪುರುಷವೆಂಬ ಮುಖದಲ್ಲಿ ಪ್ರಚಂಡವಾದ ವಾಯುವೆಂಬ ಭೂತವು ಹುಟ್ಟಿತು. ಈಶಾನವೆಂಬ ಮುಖದಿಂದ ಆಕಾಶವು ಉತ್ಪನ್ನವಾಯಿತು. ಈ ರೀತಿ ಪಂಚಮುಖಗಳಿಂದಲೂ ಪಂಚಭೂತಗಳು ಉತ್ಪತ್ತಿಯಾಗಿ ಲೋಕವನ್ನೆಲ್ಲ ವ್ಯಾಪಿಸಿಕೊಂಡಿರುವುದು. ಇದರ ಸೂಕ್ಷ್ಮ ವಿಚಾರವನ್ನು ತಿಳಿಸುವನು ಕೇಳು. ಬೆಟ್ಟಗಳು, ನದಿಗಳು, ಗಿಡಗಳು, ಹುಲ್ಲುಗಳು, ಇವುಗಳಲ್ಲಿ ಮನುಷ್ಯರು, ಕ್ರಿಮಿಗಳು, ಹೊಗೆ, ಮಹತ್ತು, ವಿಶಾಲ, ಪಾತ್ರ, ಅಪಾತ್ರ ಮುಂತಾದ ಸಂಸ್ಥಾನಗಳಲ್ಲಿಯೂ ಬರಿಯದಾಗಿ ತುಂಬಿಕೊಂಡು ಪಂಚಭೂತಗಳು ಪ್ರಕಾಶಿಸುತ್ತಲಿರುವವು.
ಪಂಚೀಕರಣದ ರೀತಿಯನ್ನು ಕೇಳು. ಬರೀ ಪೃಥ್ವಿ ಮತ್ತು ಎಂಬ ತತ್ವವು ವಾಯುವೆಂಬ ಇಂದ್ರಿಯವಾಗುವುದು. ಇದರಲ್ಲಿ ಅಪ್ಪು ಎಂದರೆ ಜಲತತ್ವವು ಕೂಡಿದರೆ ಗುಹ್ಯೇಂದ್ರಿಯವಾಗುವುದು. ಇದು ಅಗ್ನಿ ತತ್ವದೊಂದಿಗೆ ಕೂಡಿದರೆ ಅಪಾನವೆಂಬ ಇಂದ್ರಿಯವಾಗುವುದು. ಅದು ವಾಯುವಿನೊಂದಿಗೆ ಕೂಡಿದರೆ ಪಾಣಿ ಎಂಬ ಇಂದ್ರಿಯವಾಗುವುದು. ಆಕಾಶವೇ ವಾಕ್ಕು ಆಗುವುದು. ಇವೇ ಪೃಥ್ವಿ ತತ್ವದ ವಿಭಾಗಗಳೆಂದು ತಿಳಿದುಕೋ. ಅಪ್ಪು ಎಂಬ ತತ್ವವು ಬರಿಯ ನೀರು. ಇದು ಭೂಮಿಯೊಂದಿಗೆ ಸೇರಿದರೆ ಗಂಧವಾಗುವುದು. ಉರಿಯುತ್ತಿರುವ ಬೆಂಕಿಯೊಂದಿಗೆ ಸಂಯೋಗವಾದರೆ ರೂಪವಾಗುವುದು. ವಾಯುವಿನ ಜೊತೆಯಲ್ಲಿ ಸೇರಿದರೆ ಸ್ಪರ್ಶವಾಗುವುದು. ಆಕಾಶದ ಸಂಗಡ ಸೇರಿದರೆ ಗುಪ್ತವಾದ ಶಬ್ದವಾಗುವುದು. ಇದು ಆಪ್ತತತ್ವದ ವಿಭಜನೆ ಎಂದು ತಿಳಿ. ತೇಜಸ್ಸೆಂಬ ತತ್ವವು ಬರಿಯ ಕಣ್ಣು. ಇದರ ಸಂಗಡ ಪೃಥ್ವಿಯ ಭಾಗವು ಕೂಡಿದರೆ ಮೂಗು ಆಗುವುದು. ಅಪತ್ತತ್ವದ ಭಾಗವು ಇದಕ್ಕೆ ಸೇರಿದರೆ ನಾಲಿಗೆಯಾಗುವುದು. ಆಕಾಶ ತತ್ವದೊಂದಿಗೆ ಬೆರೆತರೆ ಕಿವಿ ಎಂಬ ಇಂದ್ರಿಯವಾಗುವುದು. ವಾಯುತತ್ವದ ಭಾಗದಲ್ಲಿ ಕೂಡಿದರೆ ಚರ್ಮೇಂದ್ರಿಯವಾಗುವುದು. ಇದೇ ತೇಜಸ್ ತತ್ವದ ವಿವರಣೆಯು. ವಾಯುವೆಂಬ ತತ್ವವು ಬರೀ ವ್ಯಾನವೆನಿಸುವುದು. ಇದು ಪೃಥ್ವಿ ತತ್ವದೊಂದಿಗೆ ಸೇರಿದರೆ ಪ್ರಾಣವಾಯುವು. ಅಪತ್ತತ್ವದೊಂದಿಗೆ ಕೂಡಿದರೆ ಅಪಾನ ವಾಯುವಾಗುವುದು. ಅಗ್ನಿ ತತ್ವದ ಸಂಗಡ ಸೇರಿದರೆ ಉದಾನ ವಾಯುವಾಗುವುದು. ಆಕಾಶ ತತ್ವದ ದೊಡನೆ ಕೂಡಿದರೆ ಸಮಾನ ವಾಯುವೆನಿಸುವುದು. ಇದು ವಾಯುತತ್ವದ ವಿವರಣೆಯು. ಆಕಾಶವೆಂಬುದು ಬರಿಯು ಜ್ಞಾತೃ ತಿಳಿಯತಕ್ಕದ್ದು ಆಗಿರುವುದು. ಇದು ಪೃಥ್ವಿ ತತ್ವದೊಂದಿಗೆ ಸೇರಿದರೆ ಅಹಂಕಾರವಾಗುವುದು. ಜಲತತ್ವದೊಂದಿಗೆ ಕೂಡಿದರೆ ಚಿತ್ತವಾಗುವುದು. ಅಗ್ನಿ ತತ್ವದೊಂದಿಗೆ ಇದು ಬೆರೆತರೆ ಬುದ್ಧಿಯಾಗುವುದು. ವಾಯುತತ್ವದ ಸಂಗಡ ಸೇರಿದರೆ ಮನಸ್ಸು ಆಗುವುದು. ಪ್ರಾಜ್ಞರು ಹೇಳುತ್ತಿರುವರು. ಇದೇ ಆಕಾಶ ತತ್ವದ ವಿವರಣೆ ಎಂದು ತಿಳಿ. ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಇವೈದು ಪಂಚತತ್ವಗಳು. ಇವುಗಳ ಉತ್ತಮ ಭಾಗಗಳಿಂದ ವಾಯುವು, ರಸನ, ನೇತ್ರ, ಧ್ಯಾನ, ಜ್ಞಾತೃ ಇವೈದು ಉತ್ಪನ್ನವಾದವು. ಇವು ಪೃಥ್ವಿ ಅಂಶದಲ್ಲಿ ಬೆರೆತುಕೊಂಡು ಗಂಧ, ಘ್ರಾಣ, ಪ್ರಾಣ, ಅಹಂಕಾರ ಈ ನಾಲ್ಕು ಹುಟ್ಟಿದೆಂದು ತಿಳಿ. ಜಲತತ್ವದಲ್ಲಿ ಇದು ಸೇರಿದರೆ ಗುಹ್ಯೇಂದ್ರಿಯವು, ನಾಲಿಗೆಯು, ಅಪಾನವು, ಚಿತ್ತವು ಎಂಬ ನಾಲ್ಕು ಉತ್ಪತ್ತಿಯಾದವು. ಅಗ್ನಿ ತತ್ವದೊಂದಿಗೆ ಇದು ಸೇರಿದರೆ ರೂಪ, ಪಾದ, ಉದಾರ, ಬುದ್ಧಿ ಎಂಬ ನಾಲ್ಕು ತತ್ವಗಳು ಉತ್ಪತ್ತಿಯಾದವೆಂದು ತಿಳಿಯುವುದು. ಇವು ವಾಯುತತ್ವದ ಅಂಶದಲ್ಲಿ ಸೇರಿದರೆ ಚರ್ಮ, ಸ್ಪರ್ಶ, ಪಾಣಿ, ಮನಸ್ಸು ಎಂಬ ನಾಲ್ಕು ತತ್ವಗಳು ಉಂಟಾದವೆಂದು ಗ್ರಹಿಸು. ಇದೇ ತತ್ವವು ಆಕಾಶದ ಅಂಶದಲ್ಲಿ ಕೂಡಿಕೊಂಡರೆ ಸಮಾನ ವಾಯುವು, ಶ್ರೋತೃಗಳು, ಕಿವಿಗಳು, ಶಬ್ದವು, ವಾಕು ಎಂಬ ನಾಲ್ಕು ತತ್ವಗಳು ಆಗಿರುವವು. ಪೃಥ್ವಿ ತತ್ವವೇ ಕರ್ಮೇಂದ್ರಿಯವೆಂದು ತಿಳಿಯಿ. ಜಲತತ್ವವು ಧರ್ಮ ವಿಷಯವಾದವೆಂದು ಭಾವಿಸು. ಜ್ಞಾನೇಂದ್ರಿಯವು ತೇಜಸ್ ಎಂಬ ತ್ವಕ್ಕೆಗೆ ಸಂಬಂಧಿಸಿದುದು. ವಾಯುತತ್ವವು ಪ್ರಾಣವು, ಆಕಾಶ ತತ್ವವು ಶೂನ್ಯವಾಗುವ ಕರಣವೇ. ಇವೇ ಪಂಚತತ್ವಗಳ ಧರ್ಮಗಳೆಂದು ತಿಳಿದುಕೋ. ಕರ್ಮೇಂದ್ರಿಯಗಳು 5, ವಿಷಯ ಸ್ವರೂಪಗಳು 5, ಜ್ಞಾನೇಂದ್ರಿಯಗಳು 5, ಪ್ರಾಣ ಪಂಚಕಗಳು 5, ಕರಣಗಳು 5, ಹೀಗೆ 25 ತತ್ವಗಳು 5 ಪಂಚಕಗಳಾಗಿ ಹಂಚಲ್ಪಟ್ಟಿರುವವು. ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ ತಮ್ಮಲ್ಲಿ ಒಂದೊಂದರ ಸಂಗಡ ಬೆರೆತು ಪಂಚೀಕರಣವೆನಿಸಿಕೊಳ್ಳುವುದು. ಎಲೆ ಷಣ್ಮುಖನೇ, ನಿನಗೆ ಸಂದೇಹ ನಿವೃತ್ತಿಯಾಗುವ ರೀತಿಯಲ್ಲಿ ಇನ್ನೂ ವಿವರಿಸುತ್ತೇನೆ ಕೇಳು. ಭೂಮಿ ತತ್ವದಲ್ಲಿ ಅರ್ಧಾಂಶವು ವಾಯುವೆಂಬ ಇಂದ್ರಿಯವಾಗಿರುವುದು. ಜಲತತ್ವದಲ್ಲಿನ ಅರ್ಧಾಂಶವು ರಸವಾಗಿರುವುದು. ಅಗ್ನಿ ತತ್ವದಲ್ಲಿನ ಅರ್ಧಾಂಶವು ನೇತ್ರವಾಗಿರುವುದು. ವಾಯುತತ್ವದಲ್ಲಿನ ಅರ್ಧಾಂಶವು ವ್ಯಾನವಾಗಿರುವುದು. ಆಕಾಶ ತತ್ವದ ಅರ್ಧಾಂಶವು ಜ್ಞಾತೃವಾಗಿರುವುದು. ಪಂಚಭೂತಗಳಲ್ಲಿ ಇದು ಒಂದು ಭಾಗವೆಂದು ತಿಳಿಯತಕ್ಕದ್ದು. ಈಗ ಹೇಳಿದ ಅರ್ಥವು ಹೋಗಲು ಉಳಿದ ಅರ್ಧಾಂಶದ ವಿವರಣೆಯನ್ನು ಹೇಳುವೆನು ಕೇಳು. ಒಂದೊಂದು ತತ್ವಕ್ಕೆ ಅರ್ಧಾರ್ಧವೆಂದರೆ 4 ಭಾಗಗಳಾಗಿ 5 ತತ್ವಗಳು 25 ತತ್ವಗಳಾಗುವುವು. ಇವುಗಳ ಜೊತೆ ಮೂಲ ತತ್ವಗಳನ್ನ ಇದು ಕೂಡಿಸಿದರೆ ಪಂಚವಿಂಶತಿ 25 ತತ್ವಗಳಾಗುವುವು. ಇದು ಒಂದು ಬಗೆಯ ತತ್ವ ನಿರ್ಣಯವೆಂದು ಹೇಳುವರು. ಆಕಾಶಕ್ಕೆ ಶಬ್ದವೆಂಬುದು ಒಂದೇ ಗುಣವು. ವಾಯುವಿಗೆ ಶಬ್ದ ಸ್ಪರ್ಶಗಳೆಂಬ 2 ಗುಣಗಳಿರುವವು. ಅಗ್ನಿ ತತ್ವಕ್ಕೆ ಶಬ್ದ ಸ್ಪರ್ಶ ರೂಪಗಳೆಂಬ 3 ಗುಣಗಳಿರುವವು. ಜಲತತ್ವಕ್ಕೆ ಶಬ್ದ ಸ್ಪರ್ಶ ರೂಪ ರಸಗಳೆಂಬ 4 ಗುಣಗಳಿರುವವು. ಪೃಥ್ವಿ ತತ್ವಕ್ಕೆ ಶಬ್ದ ಸ್ಪರ್ಶ ರೂಪ ರಸಗಂಧಗಳೆಂಬ 5 ಗುಣಗಳು ಇರುವವೆಂದು ತಿಳಿ. ಪೃಥ್ವಿಯು ಪಂಚಭಾಗಗಳಿಂದ ಶಬ್ದ ಸ್ಪರ್ಶ ರೂಪಗಳೆಂಬ 3 ಗುಣಗಳಿರುವವು.
ಜಲತತ್ವಕ್ಕೆ ಶಬ್ದ ಸ್ಪರ್ಶ ರೂಪ ರಸಗಳೆಂಬ 4 ಗುಣಗಳಿರುವವು. ಪೃಥ್ವಿ ತತ್ವಕ್ಕೆ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳೆಂಬ 5 ಗುಣಗಳು ಇರುವೆವೆಂದು ತಿಳಿ. ಪೃಥ್ವಿಯು ಪಂಚಭಾಗಗಳಿಂದ ಕರ್ಮೇಂದ್ರಿಯಗಳು 5 ಹುಟ್ಟಿದವು. ಅವು ವಾಕು, ಪಾಣಿ, ಪಾದ, ಪಾಯು, ವಾಯು, ಗುಹ್ಯ ಇವುಗಳು. ಇವುಗಳಿಗೆ ಪಂಚ ವಿಷಯಗಳು ಧರ್ಮಗಳಾಗಿರುವವು. ಶಬ್ದ ಸ್ಪರ್ಶ ರೂಪ ರಸಗಂಧವೆಂಬ 5 ಗುಣಗಳು ಅಪ್ಪೆಂಬ ಜಲತತ್ವಕ್ಕೆ ಸೇರಿದವುಗಳೆಂದು ತಿಳಿದುಕೋ. ನೇತ್ರಾದಿಗಳಾದ ಜ್ಞಾನೇಂದ್ರಿಯಗಳ 5 ಅಗ್ನಿ ತತ್ವಕ್ಕೆ ಸಂಬಂಧಿಸಿದವುಗಳು. ಕಿವಿ, ಚರ್ಮ, ಕಣ್ಣು, ನಾಲಿಗೆ, ಮೂಗು ಇವು ಜ್ಞಾನೇಂದ್ರಿಯಗಳು. ಇನ್ನು ವಾಯುತತ್ವದ ವಿವರವನ್ನು ಹೇಳುವೆನು. ಪ್ರಾಣ, ಅಪಾನ, ವಾನ, ಸಮಾನ, ಉದಾನ ಇವ 5 ಪಂಚವಾಯುವುಗಳು. ಪ್ರಾಣ ಪಂಚಕಕ್ಕೆ ಸೇರಿದವುಗಳೆಂದು ತಿಳಿಯುವುದು. ಶ್ರೋತೃ, ತ್ವಕ್ಕು, ನೇತ್ರ, ನಾಲಿಗೆ, ಮೂಗು ಇವ 5 ಜ್ಞಾನೇಂದ್ರಿಯಗಳೆಂದು ಹೆಸರು. ಇನ್ನು ವಾಯುತತ್ವಕ್ಕೆ ಸಂಬಂಧಿಸಿದವುಗಳನ್ನು ಪ್ರಾಣ ಪಂಚಕವೆಂದರೆ ವ್ಯಾನ, ಉದಾನ, ಅಪಾನ, ಸಮಾನ, ಪ್ರಾಣ ಇವೇ ಪಂಚಪ್ರಾಣಗಳೆಂದು ತಿಳಿ. ಪಂಚೇಂದ್ರಿಯಗಳು ಆಕಾಶ ತತ್ವಕ್ಕೆ ಸಂಬಂಧಿಸಿದವು. ಜ್ಞಾನ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವ 5 ಆಗಿವೆ. ಎಲೆ ಮಗನೇ, 10 ಇಂದ್ರಿಯಗಳು, 10 ವಿಷಯಗಳು, ಮನೋಬುದ್ಧಿ, ಚಿತ್ತ, ಅಹಂಕಾರಗಳು ಇವು 24ರ ಜೊತೆಗೆ ಈಶ್ವರನು 25ನೆಯ ತತ್ವವೆಂದು ಕರೆಸಿಕೊಳ್ಳುವನು. ಕರ್ಮೇಂದ್ರಿಯಗಳು 5, ಇವುಗಳ ಸ್ವರೂಪಗಳು 5. ಜ್ಞಾನೇಂದ್ರಿಯಗಳು 5, ಪ್ರಾಣಾದಿ ವಾಯುಗಳು 5, ಕರಣಗಳು 5. ಈ ರೀತಿಯಲ್ಲಿ ಒಂದೊಂದಕ್ಕೆ 5 ಹಂಚಿಕೆಗಳಾಗಿ 25 ತತ್ವಗಳು ಹುಟ್ಟಿದವು. ಪೃಥ್ವಿಯಾದಿ ಪಂಚಭೂತಗಳ ಗುಣಗಳು, ಅವುಗಳ ಧರ್ಮ ಕರ್ಮಗಳು, ಪಂಚಭೂತಗಳ ವರ್ಣಗಳು, ಆ ಭೂತಗಳ ಅಧಿದೇವತೆಗಳು ವಿವರವಾಗಿ ಹೇಳುವೆನು, ತಿಳಿದುಕೋ. ನಿನ್ನಲ್ಲಿಯೇ ಈ ಶರೀರವು ತೋರುತ್ತಿರುವುದೆಂದು ಹೇಳಿದನು. ಮಗನೇ ಕೇಳು. ಶಬ್ದ ಸ್ಪರ್ಶ ರೂಪ ರಸಗಂಧ ಇವ 5 ಪೃಥ್ವಿ ತತ್ವದ ಗುಣಗಳು. ಕಠಿಣವಾಗಿರುವುದೇ ಇದರ ಧರ್ಮವು, ಧರಿಸಿರುವುದೇ ಈ ತತ್ವದ ಕರ್ಮವು. ಇದರ ವರ್ಣವು ಹಸಿರು. ಪೃಥ್ವಿ ತತ್ವಕ್ಕೆ ಬ್ರಹ್ಮನೇ ಅಧಿಪತಿ. ಇನ್ನು ಜಲತತ್ವದ ವಿವರಣೆಯನ್ನು ಹೇಳುವೆನು. ಶಬ್ದ ಸ್ಪರ್ಶ ರೂಪ ರಸಗಂಧ ಎಂಬ 4 ಆಪ್ತತ್ವದ ಗುಣಗಳು. ಸುರಿಯುತ್ತಿರುವುದೇ ಇದರ ಧರ್ಮವು, ಗರ್ವಿಸುವುದೇ ಕರ್ಮವು. ಈ ತತ್ವದ ವರ್ಣವು ಬಿಳಿಯದು, ಇದಕ್ಕೆ ಅಧಿಪತಿ ವಿಷ್ಣುವು. ಇನ್ನು ಅಗ್ನಿ ತತ್ವದ ವಿವರವನ್ನು ಹೇಳುವೆನು. ಈ ತತ್ವಕ್ಕೆ ಶಬ್ದ ಸ್ಪರ್ಶ ರೂಪಗಳೆಂಬ 3 ಗುಣಗಳು. ಶಬ್ದವಿಲ್ಲದೆ ಕರ್ಮವು, ಸುಡುವುದೇ ಇದರ ತತ್ವ ಧರ್ಮವು. ಅಗ್ನಿ ಬಣ್ಣವು ಕೆಂಪು, ಇದರ ಅಧಿಪತಿ ರುದ್ರನು. ಎಲೆ ಷಣ್ಮುಖನೇ, ವಾಯು ತತ್ವದ ಸ್ವರೂಪವನ್ನು ಹೇಳುವೆನು. ಶಬ್ದ ಸ್ಪರ್ಶಗಳೆರಡು ತತ್ವದ ಗುಣಗಳು. ಚಲಿಸುವುದು ಇದರ ಧರ್ಮವು, ಸಂಚರಿಸದೇ ಇರುವುದು ಕರ್ಮವು. ಇದರ ಬಣ್ಣವು ಹಳದಿ, ಇದಕ್ಕೆ ಅಧಿದೇವತೆ ಈಶ್ವರನು. ಇನ್ನು ಆಕಾಶ ತತ್ವದ ವಿಷಯವನ್ನು ಹೇಳುವನು. ಈ ತತ್ವಕ್ಕೆ ಶಬ್ದವೆಂಬುದೇ ಗುಣವು, ಬಯಲಾಗದಿರುವುದೇ ಇದರ ಧರ್ಮವು, ತುಂಬಿಕೊಂಡಿರುವುದೇ ಕರ್ಮವು. ಇದರ ಬಣ್ಣವು ಕರಿಯುವುದು. ಈ ತತ್ವಕ್ಕೆ ಸದಾಶಿವನೇ ಅಧಿಪತಿ ಎಂದು ತಿಳಿಯತಕ್ಕದ್ದು. ಇನ್ನು ಈ ತತ್ವಗಳ ಗುಣಗಳನ್ನು ವಿವರವಾಗಿ ಹೇಳುವೆನು. ಕೂದಲು, ಚರ್ಮ, ಮೂಳೆ, ಮಾಂಸ, ನಾಡಿಯು ಇವ 5 ಪೃಥ್ವಿ ತತ್ವದ ಗುಣಗಳಾಗಿರುವವು. ರಕ್ತವು, ಶ್ಲೇಷ್ಮವು, ಮೂತ್ರ, ಮಜ್ಜ, ಮೇಧಸ್ಸು ಇವ 5 ಜಲತತ್ವದ ಗುಣಗಳೆಂದು ಗ್ರಹಿಸತಕ್ಕದ್ದು. ಸಂಗ, ಹಸಿವು, ಬಾಯಾರಿಕೆ, ನಿದ್ರೆ, ಆಲಸ್ಯ ಇವ 5 ಅಗ್ನಿ ತತ್ವದ ಗುಣಗಳಾಗಿರುವವು. ಸುತ್ತುವುದು, ಕೂಡುವುದು, ಹಾರುವುದು, ಹರಿಯುವುದು, ವಿಂಗಡಿಸುವುದು ಈ ಗುಣಗಳ 5 ವಾಯುತತ್ವದ ಗುಣಗಳು. ರಾಗವು, ದ್ವೇಷವು, ಮೋಹವು, ಲಜ್ಜೆಯು, ಭಯವು ಇವ 5 ಆಕಾಶ ತತ್ವದ ಗುಣಗಳಾಗಿರುವವು. ಪಂಚಭೂತಗಳು ಸೇರಿ ಈಗ ನಾನು ಹೇಳಿದ 25 ಗುಣಗಳು ಉಂಟಾಗಿರುವೆಂದು ತಿಳಿದುಕೋ. ಪೃಥ್ವಿ ತತ್ವದ ಗುಣಗಳು 25, ಜಲತತ್ವಕ್ಕೆ 20, ಅಗ್ನಿ ತತ್ವಕ್ಕೆ 15, ವಾಯು ತತ್ವಕ್ಕೆ 10, ಆಕಾಶಕ್ಕೆ 5 ಗುಣಗಳು ಮಾತ್ರ ಇರುವೆಂದು ವೇದ ಸಮ್ಮತವಾಗಿದೆ. ಇನ್ನು ಕರಣಕ್ಕೆ ಅಧಿದೇವತೆಗಳನ್ನು ಹೇಳುವನು ಕೇಳು. ದಿಕ್ಕು ವಾಯು, ಸೂರ್ಯ, ವರುಣ, ಅಶ್ವಿನಿ ದೇವತೆಗಳು. ಅಗ್ನಿಯು ದೇವೇಂದ್ರನು, ಉಪೇಂದ್ರನು, ಬ್ರಹ್ಮನು, ಮೃತ್ಯುವು, ಚಂದ್ರನು, ಬೃಹಸ್ಪತಿಯು, ಕ್ಷೇತ್ರಜ್ಞನು, ರುದ್ರನು ಇವರೆಲ್ಲರೂ ಅಧಿಪತಿಗಳಾಗಿರುವರು. ಕರಣಗಳಿಗೆ ಪ್ರತ್ಯೇಕವಾಗಿ ಒಬ್ಬೊಬ್ಬ ಅಧಿಪತಿ ಇರುವನು. ಶರೀರವಾಗಲಿ ಗುಣವಾಗಲಿ ನನ್ನದು ಎಂದು ಯೋಚಿಸಿದರೆ ಪುನಃ ಜನ್ಮವೆತ್ತಬೇಕಾಗುವುದು. ಈ ಅಧಿಪತಿಗಳ ಮೇಲೆ ಸರ್ವಸಾಕ್ಷಿಯಾಗಿ ನಾನು ಇರುವುದರಿಂದ ನನಗೆ ಯಾವ ಸಂಬಂಧವೂ ಇಲ್ಲ. ಇನ್ನು ಜ್ಞಾನೇಂದ್ರಿಯಗಳ ವಿವರಣೆಯನ್ನು ಹೇಳುವೆನು ಕೇಳು. ಶ್ರೋತ್ರೇಂದ್ರಿಯಕ್ಕೆ ಆಕಾಶವೇ ಮಹಾಭೂತವು, ದಿಕ್ಕೇ ಅಧಿಪತಿಯು, ಶಬ್ದವೇ ವಿಷಯವು, ತಾನಾಗಿರುವುದೇ ಅಲ್ಲವೆಂಬುದು ಜ್ಞಾನವು.
ಇದೇ ಶ್ರೋತ್ರೇಂದ್ರಿಯ ಲಕ್ಷಣವು. ಚರ್ಮೇಂದ್ರಿಯ ಲಕ್ಷಣವನ್ನು ಹೇಳುವೆನು. ಇದಕ್ಕೆ ವಾಯುವೇ ಮಹಾಭೂತವು, ವಾಯುವೇ ಅಧಿಪತಿಯು, ಸ್ಪರ್ಶವೇ ಇಂದ್ರಿಯದ ವಿಷಯವು. ಶೀತ, ಉಷ್ಣ, ಮೃದು, ಕಠಿಣ ಇವು 4 ತ್ವಗೀಂದ್ರಿಯದ ವಿಷಯಗಳು. ಇನ್ನು ನೇತ್ರೇಂದ್ರಿಯದ ವಿಷಯಗಳನ್ನು ಕೇಳು. ಅಗ್ನಿ ಎಂಬುದೇ ಇದರ ಮಹಾಭೂತವು, ಸೂರ್ಯನೇ ಇದಕ್ಕೆ ಅಧಿದೇವತೆ. ಬಿಳುಪು, ಕಪೋತ, ಹಸಿರು, ಕವೋತ, ಹಸಿರು, ಹಳದಿ, ಕಪ್ಪು, ಮಂಜಿಷ್ಟ, ಈ ಕೆಂಪು ಇವುಗಳೇ ನೇತ್ರೇಂದ್ರಿಯಗಳೆಂದು ತಿಳಿಯತಕ್ಕದ್ದು. ಜಿಹ್ವೇಂದ್ರಿಯವೆಂದರೆ ನಾಲಿಗೆ. ಜಲವೇ ಮಹಾಭೂತವು, ಇದಕ್ಕೆ ವರುಣನು ಅಧಿದೇವತೆಯು. ರಸವೇ ವಿಷಯವು, ಸಿಹಿ, ಹುಳಿ, ಖಾರ, ಉಪ್ಪು, ಕಹಿ ಎಂಬಿವು ಷಡ್ರಸ ಭೇದಗಳು. ಘ್ರಾಣೇಂದ್ರಿಯವೆಂದರೆ ಮೂಗು, ಇದಕ್ಕೆ ಪೃಥ್ವಿಯೇ ಮಹಾಭೂತವು. ಈ ಘ್ರಾಣೇಂದ್ರಿಯಕ್ಕೆ ದೇವವೈದ್ಯರಾದ ಅಶ್ವಿನಿ ದೇವತೆಗಳೇ ಅಧಿದೇವತೆಗಳು. ಗಂಧವೇ ವಿಷಯವು, ಇದರಲ್ಲಿ ಸುಗಂಧ ದುರ್ಗಂಧಗಳೆಂಬ 2 ಭೇದಗಳಿರುವವು. ಇವು ಜ್ಞಾನೇಂದ್ರಿಯಗಳ 5ರ ವಿವರಣೆಯು. ಇನ್ನು ಕರ್ಮೇಂದ್ರಿಯಗಳ ವಿಚಾರವನ್ನು ಹೇಳುವನು ಕೇಳು. ವಾಕು, ಪಾಣಿ, ಪಾದ, ವಾಯು, ಗುಹ್ಯ ಇವ5 ಕರ್ಮೇಂದ್ರಿಯಗಳು. ಇವುಗಳಲ್ಲಿ ವಾಕ್ಯವೆಂಬ ಇಂದ್ರಿಯಕ್ಕೆ ನಾಗವೆಂಬುದು ವಾಯುವು, ಅಗ್ನಿ ಎಂಬುದು ಅಧಿದೇವತೆ, ಸುವಾರ್ಥ, ಧುವಾರ್ಥ ಇವು ಕರ್ಮಗಳು, ಅಧರ್ಮ, ಸುಧರ್ಮ ಇವೆರಡು ಧರ್ಮಗಳೆಂದು ತಿಳಿ. ಪಾಣಿ ಎಂಬ ಇಂದ್ರಿಯಕ್ಕೆ ಕೂರ್ಮನೆಂಬುವ ವಾಯುವು, ಇಂದ್ರಿಯು ಇಂದ್ರನು ಅಧಿದೇವತೆ. ಅಧಾನ, ಉದಾನ ಇವೆರಡು ವಿಷಯಗಳು. ಇನ್ನು ಪಾದವೆಂಬ ಇಂದ್ರಿಯಕ್ಕೆ ಕೃಕರವೆಂಬ ವಾಯುವು, ಉಪೇಂದ್ರನು ಇದಕ್ಕೆ ಅಧಿದೇವತೆ. ಗಮನ, ಆಗಮನ ಎಂಬಿವೆರಡು ವಿಷಯಗಳು. ಗುಹ್ಯೇಂದ್ರಿಯಕ್ಕೆ ಧನಂಜಯ ಎಂಬ ವಾಯುವು, ಬ್ರಹ್ಮನು ಅಧಿದೇವತೆಯು. ಸಹ್ಯವು, ಆನಂದವು ಇವು ವಿಷಯಗಳು. ಇನ್ನು ವಾಯುವಿಂದ್ರಿಯವಾದ ವಿಚಾರವನ್ನು ಹೇಳುವನು. ದೇವದತ್ತವೆಂಬ ವಾಯುವು, ಮೃತ್ಯುವು ಅಧಿದೇವತೆ. ಅಸಹ್ಯ, ವಿಸರ್ಜನೆ ಎಂಬ ವಿಷಯಗಳೆಂದು ತಿಳಿದುಕೋ ಮಗನೇ. ಜ್ಞಾತೃವೇ ಮೊದಲಾದ ಪಂಚತತ್ವಗಳನ್ನು ಹೇಳುವನು ಕೇಳು. ಜಗದುತ್ಪತ್ತಿ ಕಾರಣನಾದ ಆತ್ಮನು ಆಕಾಶದೊಂದಿಗೆ ಬೆರೆಯಲು ಜ್ಞಾತೃವು ಹುಟ್ಟಿತು. ಆತ್ಮನು ವಾಯುವು ಬೆರೆಯಲು ಮನಸ್ಸು ಹುಟ್ಟಿತು. ಆತ್ಮವು ಅಗ್ನಿಯು ಬೆರೆಯಲು ಬುದ್ಧಿಯು ಜನಿಸಿತು. ಆತ್ಮನು ಅಪ್ಪೆಂಬ ಜಲತತ್ವವು ಬೆರೆಯಲು ಚಿತ್ತವು ಹುಟ್ಟಿತು. ಆತ್ಮನು ಪೃಥ್ವಿ ತತ್ವವು ಬೆರೆಯಲು ಅಹಂಕಾರವು ಹುಟ್ಟಿತು. ಇವುಗಳನ್ನು ನೀನು ಮನಸ್ಸಿನಲ್ಲಿಯೇ ಗ್ರಹಿಸು. ಇನ್ನು ಕಠಿಣ ಚತುಷ್ಟಯದ ವಿವರವನ್ನು ಹೇಳುವನು ಕೇಳು. ಮನಸ್ಸಿಗೆ ವಾಯುವೆಂಬುದು ಮಹಾಭೂತವು, ಚಂದ್ರನೇ ಅಭಿಮಾನ ದೇವತೆ. ಸಂಕಲ್ಪ ವಿಕಲ್ಪಗಳೇ ವಿಷಯಗಳು. ಬುದ್ಧಿಗೆ ಅಗ್ನಿ ಎಂಬುದು ಮಹಾಭೂತವು, ಬ್ರಹ್ಮನೇ ಇದಕ್ಕೆ ಅಧಿದೇವತೆ. ನಿಶ್ಚಯದಿಂದ ನಿರ್ಣಯಿಸುವುದೇ ವಿಷಯವು. ಚಿತ್ತಕ್ಕೆ ಜಲವೆಂಬುದೇ ಮಹಾಭೂತವು, ಕ್ಷೇತ್ರಜ್ಞನೇ ಅಧಿದೇವತೆ. ಚಲನೆ ಇಲ್ಲದೆ ಚಲಿಸುವುದೇ ವಿಷಯವು. ಅಹಂಕಾರಕ್ಕೆ ಪೃಥ್ವಿಯೇ ಮಹಾಭೂತವು, ರುದ್ರನೇ ಅಧಿದೇವತೆ. ಅಹಂಭಾವದಿಂದ ವರ್ತಿಸುವುದೇ ವಿಷಯವು. ಮನಸ್ಸು, ಬುದ್ಧಿ ಒಂದು ಕಡೆಯಲ್ಲಿ ಸೇರಿರುವವು. ಚಿತ್ತವು, ಅಹಂಕಾರವು ಒಂದು ಕಡೆ ಸೇರುವವು. ಇವು 4 ಒಂದಾಗಿಯೇ ಕಾರಣವೆನಿಸಿ ತೋರಿದರೂ ಅಧಿಪತಿಗಳು 4 ಬೇರೆ ಬೇರೆ ಇರುವರು. ಇವುಗಳ ವ್ಯಾಪಾರಗಳು ಬೇರೆ ಬೇರೆಯಾಗಿಯೇ ಇರುವವು. ಮನಸ್ಸು ಮಿಕ್ಕ 3ರಲ್ಲಿಯೂ ಸೇರಿಕೊಂಡು ಇರುವುದೆಂದು ತಿಳಿ. ಇನ್ನ ದಶವಾಯುಗಳ ವಿವರಗಳನ್ನು ಹೇಳುವೆನು ಕೇಳು. ಸಮಾನವು, ವ್ಯಾನವು, ಉದಾನವು, ಅಪಾನವು, ಪ್ರಾಣವು ಇವ5 ಪ್ರಾಣಾದಿ ವಾಯುಗಳು. ನಾಗ, ಕೂರ್ಮ, ಕೃಕರ, ದೇವದತ್ತ, ಧನಂಜಯ ಎಂಬಿವು ನಾಗಾದಿ ವಾಯುಗಳು. ಇವೆಲ್ಲ ಒಟ್ಟಿಗೆ ಸೇರಿದರೆ ದಶವಾಯುಗಳಾಗುವು. ಇವುಗಳ ವಿವರವನ್ನು ತಿಳಿಸುವನು ಕೇಳು. ಸಮಾನ ವಾಯುವು ಒಕ್ಕಲಿನಲ್ಲಿರುವುದು, ಅದರ ಬಣ್ಣವು ಕರಿಯುವುದು. ತಿಂದ ಆ ಅನ್ನವನ್ನು ಈ ವಾಯುವು ಸಮಾನವಾಗಿ ಹಂಚುವುದು. ವ್ಯಾನವೆಂಬ ವಾಯುವು ಸರ್ವ ಶರೀರದಲ್ಲಿಯೂ ವ್ಯಾಪಿಸಿಕೊಂಡಿರುವುದು. ಇದು ಹಾಲಿನ ಬಣ್ಣದ್ದು. ಊಟ ಮಾಡಿದ ಅನ್ನ ರಸವನ್ನು ರೋಮಗಳಿಗೂ ತೆಗೆದುಕೊಂಡು ಹೋಗಿ ಸೇರಿಸುವುದು. ಇನ್ನು ಉದಾನ ವಾಯುವಿನ ವಿವರಣೆಯನ್ನು ಹೇಳುವೆನು. ಇದು ಕಂಠ ಪ್ರದೇಶದಲ್ಲಿ ಇರುವುದು. ಎಳೆ ಮಿಂಚಿನ ಬಣ್ಣದಂತೆ ಇರುವುದು. ಸೀನುವುದು, ಕೆಮ್ಮುವುದು, ಹಾಡುವುದು, ನಗುವುದು, ರಾಗವನ್ನು ಆಲಾಪನೆ ಮಾಡುವುದು, ಸ್ವಪ್ನ ಬೀಳುವುದು, ಕನವರಿಸುವುದು ಇವುಗಳಲ್ಲದೆ ಅನ್ನವನ್ನು ಸ್ಥಾಪನೆಗೊಳಿಸುವುದು ಈ ವಾಯುವಿನ ಕಾರ್ಯವು. ಅಪಾನ ವಾಯುವೆಂಬುದು ಅಧೋದ್ವಾರದಲ್ಲಿರುವುದು. ಇದು ಆಧಾರ ಚಕ್ರವನ್ನು ಒಲಿದು ಮುಂದೆ ಮಲವಿಸರ್ಜನೆಯನ್ನು ಮಾಡಿಸುವುದು. ಕ್ಷಣ ಕ್ಷಣದಲ್ಲಿಯೂ ವಾಯುವನ್ನು ಸಡಲಿಸುತ್ತಿರುವುದು. ಇದು ಕಾಮನ ಬಿಲ್ಲಿನ ಬಣ್ಣದ್ದು. ಪ್ರಾಣವಾಯುವಿನ ವಿವರವನ್ನು ಹೇಳುವೆನು. ಇದು ಹೃದಯ ಸ್ಥಾನದಲ್ಲಿರುವುದು. ಇಂದ್ರನೀಲಮಣಿಯ ಬಣ್ಣ ಉಳ್ಳದ್ದು. ಇದು ಹೃದಯದಿಂದ ಅಂಗುಷ್ಟದ ಕೊನೆಯ ತನಕ ಹರಿಯುತ್ತಾ ಉಚ್ಛ್ವಾಸ ನಿಶ್ವಾಸಗಳನ್ನು ಮಾಡಿಸುತ್ತಿರುವುದಲ್ಲದೆ ಪ್ರಾಣಿಯು ತಿಂದ ಅನ್ನವನ್ನು ಪಚನ ಮಾಡಿ ಜೀರ್ಣವಾಗುವಂತೆ ಮಾಡುವುದು. ಇದು ಪ್ರಾಣಾದಿ ಪಂಚವಾಯುಗಳ ವಿವರವಾಯಿತು. ಇನ್ನು ನಾಗಾದಿ ವಾಯುಗಳ ವಿವರವನ್ನು ಹೇಳುವೆನು
ಕೇಳು. ನಾಗವಾಯುವು ರೋಮ ರೋಮಗಳಲ್ಲಿಯೂ ವ್ಯಾಪಿಸಿಕೊಂಡಿರುವುದು. ಇದರ ಬಣ್ಣವು ಹಳದಿ. ಇದು ಸ್ವಲ್ಪವೂ ವಿರಾಮವಿಲ್ಲದೆ ಚೇಷ್ಟೆಗಳನ್ನು ಮಾಡಿಸುತ್ತಲೇ ಇರುತ್ತದೆ. ಕೂರ್ಮವಾಯು ಎಂಬುದು ಹೊಟ್ಟೆಯಲ್ಲಿ ವ್ಯಾಪಿಸಿಕೊಂಡಿದ್ದು ಶರೀರವನ್ನು ಮುದುಡಿಸುತ್ತಾ ಇರುವುದು ಮತ್ತು ಬಾಯನ್ನು ಮುಚ್ಚುತ್ತಲೂ ತೆರೆಯುತ್ತಲೂ ಇರುವುದು. ಕಣ್ಣುಗಳನ್ನು ತೆರೆಯಿಸುತ್ತಲಿರುವುದು. ಇದರ ಬಣ್ಣವು ಬಿಳಿಯದು. ಇನ್ನು ಕೃಕರ ವಾಯುವಿನ ವಿಚಾರ. ವಾಯುವು ಮೂಗಿನ ಕೊನೆ ಭಾಗದಲ್ಲಿರುವುದು. ಇದು ಹಸಿವು ಬಾಯಾರಿಕೆಗಳನ್ನು ಉಂಟು ಮಾಡುತ್ತಾ ಗಮನಾಗಮನಗಳನ್ನು ಪ್ರಕಟಿಸುತ್ತಿರುವುದು. ಇದರ ಬಣ್ಣ ಅಂಜನವರ್ಣ. ದೇವದತ್ತವೆಂಬ ವಾಯುವು ಸೊಂಟ ಗುಹ್ಯ ಪ್ರದೇಶ ಇವುಗಳಲ್ಲಿರುವುದು. ಮಲಗಲಿಕ್ಕೂ ಕೂಡಲಿಕ್ಕೂ ನಿಂತುಕೊಳ್ಳುವುದಕ್ಕೂ ಈ ವಾಯುವು ಕಾರಣವಾಗಿದ್ದು ಆಯಾ ಕಾರ್ಯಗಳನ್ನು ಮಾಡಿಸುವುದು. ಈ ದೇವದತ್ತ ವಾಯುವಿನ ಬಣ್ಣವು ಸ್ಫಟಿಕವರ್ಣವೆಂದು ತಿಳಿ. ಇನ್ನು ಧನಂಜಯ ವಾಯುವಿನ ವಿವರವು. ಇದು ನೀಲವರ್ಣದ್ದು. ಇದರ ನೆಲೆಯು ಬ್ರಹ್ಮರಂಧ್ರ ಸ್ಥಾನವು. ಇದು ಕಿವಿಗಳಲ್ಲಿ ಸಮುದ್ರ ಘೋಷದಂತೆ ಘೋಷಿಸುತ್ತಿರುವುದು. ಮರಣ ಕಾಲಕ್ಕೆ ಬಲವಾದ ಶಬ್ದ ಮಾಡಿಸಿ ಪ್ರಾಣವನ್ನು ತೊಲಗಿಸುವುದು. ನಾನು ಈಗ ಹೇಳಿದ ದಶವಾಯುಗಳ ಲಕ್ಷಣಗಳನ್ನು ಚೆನ್ನಾಗಿ ಗ್ರಹಿಸು. ಈ ವಾಯುಗಳಲ್ಲದೆ ಉಪವಾಯುಗಳು 5 ಇವೆ. ಅವುಗಳ ವಿವರವನ್ನು ಹೇಳುವೆನು. ಮುಖ್ಯವಾದ ವಾಯುವು ಪ್ರಭಂಜನ ವಾಯುವು, ವೈರಂಭ ವಾಯುವು, ಅಂತರ್ಯಾಮಿ, ಮಹಾಪ್ರಾಣ ಇವುಗಳೇ ಪಂಚೋಪವಾಯುಗಳು. ಇವುಗಳ ವಿವರವನ್ನು ಹೇಳುವೆನು ಕೇಳು. ಮುಖ್ಯ ಪ್ರಾಣವೆಂಬುದು ಅನಂತ ಬ್ರಹ್ಮಾಂಡಗಳಿಗೂ ಆಶ್ರಯವಾಗಿರುವುದು. ಪ್ರಭಂಜನ ವಾಯುವು ಅನಂತ ಬ್ರಹ್ಮಾಂಡವನ್ನು ತನ್ನಲ್ಲಿಯೇ ಲೀನ ಮಾಡಿಕೊಳ್ಳುತ್ತಿರುವುದು. ಇನ್ನುಳಿದವುಗಳು ಕೇಳು. ವೈರಂಭ ಉಪವಾಯುವು ಸಮಸ್ತ ದೇವತೆಗಳ ನಾಮರೂಪಗಳನ್ನು ವಹಿಸಿಕೊಂಡು ವ್ಯಾಪಿಸಿರುವುದು. ಅಂತರ್ಯಾಮಿ ಎಂಬುದು ಅನಂತ ಬ್ರಹ್ಮಾಂಡವನ್ನೆಲ್ಲ ತುಂಬಿಕೊಂಡು ಶಬ್ದಮಯವಾಗಿ ಪ್ರಕಾಶಿಸುತ್ತಲಿರುವುದು. ಮಹಾಪ್ರಾಣ ವಾಯುವಿನ ವಿಷಯವು ಹೇಳುವೆನು. ಇದೇ ದೇಹಿಯೂ ಆಗಿ ಅತ್ಯಂತ ಬ್ರಹ್ಮಾಂಡಕ್ಕೂ ಆಧಾರವಾಗಿರುವುದು. ಪಂಚಶಕ್ತಿ ಸ್ವರೂಪವಾದ ಷಣ್ಮುಖನೇ ಕೇಳು. ಪ್ರಾಣಾದಿ ವಾಯುಗಳ ಸ್ವರೂಪ ಲಕ್ಷಣ ಕಾರ್ಯಾದಿಗಳನ್ನು ತಿಳಿದುಕೊಂಡವನೇ ಪಂಡಿತನೆನಿಸುವನು. ಅವನೇ ಪರಾಶಕ್ತಿ ಸ್ವರೂಪನು. ಪಂಚಭೂತಗಳು ಹೇಗೆ ತಮ್ಮಲ್ಲಿ ಹಂಚಿಕೊಂಡಿವೆಯೋ ಹಾಗೆಯೇ ವಾಯುಗಳು ಉಪವಾಯುಗಳು ಹಂಚಿಕೊಂಡು ಪ್ರಪಂಚಕ್ಕೆ ಶಕ್ತಿ ಸ್ವರೂಪಗಳಾಗಿರುವುದೆಂದು ತಿಳಿ. ಇನ್ನು ಪಂಚಶಕ್ತಿಗಳ ವಿವರಗಳನ್ನು ಹೇಳುವೆನು ಕೇಳು. ಕಿವಿ, ಕಣ್ಣು ಮುಂತಾದ ಜ್ಞಾನೇಂದ್ರಿಯಗಳು ಜ್ಞಾನಶಕ್ತಿ ಎನಿಸುವುದು. ವಾಕು ಮೊದಲಾದ ಕರ್ಮೇಂದ್ರಿಯಗಳು ಕ್ರಿಯಾಶಕ್ತಿ. ಮನೋಬುದ್ಧಿ ಚಿತ್ತ ಅಹಂಕಾರ ಕರಣಶಕ್ತಿ. ಅಪೇಕ್ಷೆ ಎಂಬುದೇ ಇಚ್ಛಾಶಕ್ತಿ. ಸತ್ಯಸ್ವರೂಪವಾದ ತತ್ಯಶಕ್ತಿ ಇವೇ ಪಂಚಶಕ್ತಿಗಳೆಂದು ತಿಳಿಯತಕ್ಕದ್ದು. ಈ ರೀತಿ ಶಕ್ತಿಗಳ 5 ತತ್ವಗಳಲ್ಲಿ ಸೇರಿಕೊಂಡು ಪಂಚಕಾರ್ಯಗಳನ್ನು ಮಾಡಿಸುತ್ತಾ ಇರುವುದೆಂದು ತಿಳಿ. ಇನ್ನು 10 ಬಗೆಯ ನಾಡಿಗಳ ವಿವರವನ್ನು ಹೇಳುವೆನು. ಇವು ದೇಹದಲ್ಲಿ ಸೇರಿಕೊಂಡು ಚೇಷ್ಟೆಗಳನ್ನುಂಟು ಮಾಡುತ್ತಿರುವವು. ಈಡ, ಪಿಂಗಳ, ಸುಷುಮ್ನ, ಗಾಂಧಾರಿ, ಹಸ್ತಜಿಹ್ವ, ಪಯಸ್ವಿನಿ, ಅಲಂಬು, ಲಕೂಹ, ಶಂಕಿನಿ, ಪುಂಸ ಇವು 10 ಮುಖ್ಯ ನಾಡಿಗಳು. ಇವುಗಳ ಸ್ಥಾನ ಮುಂತಾದವುಗಳನ್ನು ಹೇಳುತ್ತೇನೆ ಕೇಳು. ಚಂದ್ರಸ್ವರವೇ ಈಡಾ ನಾಡಿಯು, ಸೂರ್ಯಸ್ವರವೇ ಪಿಂಗಳ ನಾಡಿಯು. ಇವೆರಡು ನಾಡಿಗಳ ಮಧ್ಯದಲ್ಲಿರುವುದು ಸುಷುಮ್ನ ಎಂಬ ಮಧ್ಯನಾಡಿಯು. ಬಲಗಣ್ಣಿನಲ್ಲಿ ಗಾಂಧಾರಿ ಎಂಬ ನಾಡಿಯು ಇರುವುದು. ಎಡಗಣ್ಣಿನಲ್ಲಿ ಹಸ್ತಜಿಹ್ವ ಎಂಬ ನಾಡಿ ಇರುವುದು. ಬಲಭಾಗದ ಕಿವಿಯಲ್ಲಿ ಪುಂಸ ಎಂಬ ನಾಡಿಯು, ಎಡಕಿವಿಯಲ್ಲಿ ಪಯಸ್ವಿನಿ ಎಂಬ ನಾಡಿ ಇರುವುದು. ಮುಖದಲ್ಲಿ ಆಲಂಬು ಎಂಬ ನಾಡಿಯು ಇರುವುದು. ಗುದಸ್ಥಾನದಲ್ಲಿ ಲಕೂಹ ಎಂಬ ನಾಡಿಯು, ನಾಭಿಸ್ಥಾನದಲ್ಲಿ ಶಂಕಿನಿ ಎಂಬ ನಾಡಿಯು ಇರುವುದು. ನಾಡಿಗಳಿಗೆ ಅಧಿದೇವತೆಗಳು ಹೇಳುವನು ಕೇಳು. ಈಡಾ ನಾಡಿಗೆ ವಿಷ್ಣುವು ಅಧಿದೇವತೆ, ಪಿಂಗಳ ನಾಡಿಗೆ ಬ್ರಹ್ಮನು ಅಧಿದೇವತೆ, ಸುಷುಮ್ನಾ ನಾಡಿಗೆ ರುದ್ರನು ಅಧಿದೇವತೆ, ಗಾಂಧಾರಿಗೆ ಇಂದ್ರನು ಅಧಿದೇವತೆ, ಅಸ್ಥಿಜಿಹ್ವಗೆ ವರುಣನು, ಪುಂಸಗೆ ಕುಬೇರನು ಅಧಿಪತಿಗಳಾಗಿರುವರು. ಪಯಸ್ವಿನಿ ನಾಡಿಗೆ ಬ್ರಹ್ಮನು ಅಧಿದೇವತೆಯು, ಅಲಂಬುವಿಗೆ ಸೂರ್ಯನು ಅಧಿದೇವತೆ, ಲಕೂಹ ನಾಡಿಗೆ ಪೃಥ್ವಿಯೇ ಅಧಿದೇವತೆ, ಶಂಕಿನಿಗೆ ಚಂದ್ರನು ಅಧಿದೇವತೆ. ಈ ರೀತಿಯಲ್ಲಿ ದಶನಾಡಿಗಳು 10 ಅಧಿಪತಿಗಳಿರುವರು. ಇನ್ನು ನಿನಗೆ ಅಹಂಕಾರತ್ರಯವನ್ನು ಹೇಳುವನು ಕೇಳು. ಅವಳ ಹೆಸರು ರಾಜಸ ಅಹಂಕಾರ, ತಾಮಸ ಅಹಂಕಾರ, ಸಾತ್ವಿಕ ಅಹಂಕಾರ ಎಂಬ 3 ಅಹಂಕಾರಗಳಿರುವವು. ರಾಜಸ ಅಹಂಕಾರದಲ್ಲಿ ಶಬ್ದ ಸ್ಪರ್ಶ ರೂಪ ರಸಗಂಧಗಳೆಂಬ ವಿಷಯಗಳು ಹುಟ್ಟಿದವು. ಸಾತ್ವಿಕ ಅಹಂಕಾರದಲ್ಲಿ ಸೂರ್ಯಾದಿ ಅಧಿದೇವತೆಗಳು ಆದಿಯಲ್ಲಿ ಹುಟ್ಟಿದರು. ತಾಮಸ ಅಹಂಕಾರದಲ್ಲಿ ಪೃಥ್ವಿ ಮೊದಲಾದ ಪಂಚಭೂತಗಳು ಹುಟ್ಟಿದವು. ಇವೇ ಮಹದಹಂಕಾರಗಳೆನಿಸಿದವು. ಇನ್ನು ಸಪ್ತಧಾತುಗಳ ವಿಚಾರವನ್ನು ಹೇಳುವೆನು ಕೇಳು. ಷಣ್ಮುಖನೇ, ರಸ, ರಕ್ತ, ಮಾಂಸ, ಮೇಧಸ್ಸು, ಮಜ್ಜೆ, ಮೂಳೆ, ರೇತಸ್ಸು ಇವೇ ಸಪ್ತಧಾತುಗಳು.
ಇವುಗಳ ವಿವರವನ್ನು ಹೇಳುವೆನು. ಪ್ರೀತಿಯಿಂದ ಊಟ ಮಾಡಿದ ಅನ್ನವು ರಸವಾಗುವುದು. ಆ ರಸವು 7 ದಿನಗಳಿಗೆ ರಕ್ತವಾಗುವುದು. ಆ ರಕ್ತವು 7 ದಿನಗಳಲ್ಲಿ ಮಾಂಸವಾಗುವುದು. ಆ ಮಾಂಸವು 7 ದಿನಗಳ ಮೇಲೆ ಮೇಧಸ್ಸಾಗುವುದು. ಆ ಮೇಧಸ್ಸು 7 ದಿನಗಳಲ್ಲಿ ಮಜ್ಜೆಯಾಗುವುದು. ಮತ್ತೇಳು ದಿನಗಳಲ್ಲಿ ಆ ಮಜ್ಜೆಯು ಮೂಳೆಗಳಾಗುವು. ಇವೇ ಸಪ್ತಧಾತುಗಳ ವಿವರಣೆ. ಇನ್ನು ತಾಪತ್ರಯಗಳನ್ನು ತಿಳಿಸೋಣ. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ಇವು 3 ತಾಪತ್ರಯಗಳು. ಮೊದಲನೆಯ ತಾಪವು ಆಧ್ಯಾತ್ಮಿಕವು. ಇದರಲ್ಲಿ 2 ವಿಧ ಉಂಟು, ಶಾರೀರಿಕ ಮತ್ತು ಮಾನಸಿಕ. ಶಾರೀರಿಕವೆಂದರೆ ಈ ದೇಹಕ್ಕೆ ಸಂಬಂಧಿಸಿದ ತಾಪಗಳು. ಮಾನಸಿಕವೆಂದರೆ ಮನಸ್ಸಿಗೆ ಸಂಬಂಧಪಟ್ಟವುಗಳು. ಇವುಗಳನ್ನು ಮತ್ತಷ್ಟು ವಿಶದವಾಗಿ ತಿಳಿಸುವೆನು. ಶರೀರ ಸಂಬಂಧವಾದ ತಾಪಗಳನ್ನು ಹೇಳುವೆನು ಕೇಳು. ಜ್ವರ, ಗುಲ್ಮ, ತ್ರಿದೋಷವೆಂದರೆ ವಾತ, ಪಿತ್ತ, ಶ್ಲೇಷ್ಮಗಳು. ಭೂತಿ ಎಂದರೆ ಐಶ್ವರ್ಯವು. ಪಕ್ಷಿ, ಗೋವು, ರಾಜ್ಯ, ನವಗ್ರಹಗಳು, ಉಪದ್ರವಗಳು, ಮುಂತಾದ ಕಷ್ಟಗಳು, ದುಃಖಗಳು ಎಲ್ಲಾ ಶರೀರಗಳಲ್ಲಿಯೂ ಇರುವು. ಇನ್ನು ಮನೋವಿಷಯವಾದ ದುಃಖಗಳನ್ನು ಹೇಳುವನು ಕೇಳು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಭ್ರಮೆ, ಚಿಂತೆ, ಇವು 8 ಮಾನಸಿಕ ತಾಪಸಗಳೆನಿಸುವವು. ಈ ಶರೀರ ದುಃಖಗಳೆಂಟು ಮಾನಸಿಕ ದುಃಖಗಳೆಂದು ಸೇರಿ ಆಧ್ಯಾತ್ಮಿಕವೆಂದು ಎನಿಸುವುದು. ಷಣ್ಮುಖನೇ ಕೇಳು. ಶೀತ, ಉಷ್ಣ, ವಾಯು, ಸಿಡಿಲು, ಮಿಂಚು ಮೊದಲಾದವುಗಳಿಂದ ಸಂಭವಿಸುವ ದುಃಖವು ಆದಿಭೌತಿಕವೆನಿಸುವುದು. ಹಸಿವು, ಬಾಯಾರಿಕೆ, ನಿದ್ರೆ, ಜನನ, ಮರಣ, ಈ ಸಂಬಂಧವಾದ ದುಃಖಗಳು ಆದಿದೈವಿಕವೆನಿಸುವವು. ಈ ಭೂಲೋಕದ ತಾಪತ್ರಯಗಳು. ಇನ್ನು ಸ್ವರ್ಗಲೋಕದ ತಾಪತ್ರಯಗಳನ್ನು ಹೇಳುವನು ಕೇಳು. ಕ್ಷಯ, ಅತಿಶಯ, ನಾಸಾಪಾತ, ಇವು 3 ಬಗೆಯ ತಾಪಗಳು. ಶ್ರದ್ಧೆಯಿಂದ ಕೇಳು. ಕ್ಷಯವೆಂದರೆ ಮಾಡಿದ ಪುಣ್ಯ ಕರ್ಮಗಳು ತೀರಿ ಹೋಗುವುದು. ಅತಿಶಯವೆಂದರೆ ಭಾಗ್ಯ ವಿಶೇಷದಲ್ಲಿ ನನಗೆ ಸಮಾನನಾದವರು ಯಾರಿರುವರೆಂದು ಗರ್ವ ಪಡುವುದು. ನಾಸಾಪಾತವೆಂದರೆ ಸ್ವರ್ಗದಿಂದ ಕೆಳಕ್ಕೆ ತಳ್ಳುವುದು. ಈ 3 ದೇವಲೋಕದ ತಾಪತ್ರಯಗಳೆನಿಸುವವು. ಇನ್ನು ಜನ್ಮಾಂತರದ ತಾಪತ್ರಯಗಳು ನನಗೆ ಹೇಳುವೆನು ಕೇಳು. ಗರ್ಭ ದುಃಖವು, ಶರೀರ ದುಃಖವು, ಜನ್ಮಾಂತರ ದುಃಖವು, ಇದು 3 ವಿಧ. ಇವು ವಿವರವನ್ನು ವಿಶದಪಡಿಸುವ. ತಾಯಿ ಗರ್ಭದಲ್ಲಿ ಬಿದ್ದಂದಿನಿಂದ ಈ ಭೂಮಿಯಲ್ಲಿ ಹುಟ್ಟುವ ತನಕ ಅನುಭವಿಸುವ ದುಃಖಗಳೆಲ್ಲವೂ ಗರ್ಭ ದುಃಖವೆನಿಸುವುದು. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಇನ್ನೆಷ್ಟಿದೆ? ಇನ್ನೊಂದು 2 ನಿಮಿಷ ಆಗುತ್ತೆ ಮೇಡಮ್. 5 ನಿಮಿಷದಲ್ಲಿ ಮುಗಿಸ್ತೀನಿ ಮೇಡಮ್. ಇನ್ನು ಎಂಡಿಂಗ್ ಸ್ಟೇಜ್ ಬರ್ತಾ ಇದೆ, ಅದೆಲ್ಲ ಲೈವ್ ಆಗೋದು. ಆಯ್ತು ಮೇಡಮ್. ಜನ್ಮಾಂತರ ದುಃಖವು 5 ಎಂದು 3 ವಿಧ ವಿವರಗಳು ವಿಶದಪಡಿಸಿದೆ. ತಾಯಿ ಗರ್ಭದಲ್ಲಿ ಬಿದ್ದಂದಿನಿಂದ ಈ ಭೂಮಿಯಲ್ಲಿ ಹುಟ್ಟುವ ತನಕ ಅನುಭವಿಸುವ ದುಃಖಗಳೆಲ್ಲವೂ ಗರ್ಭ ದುಃಖವೆನಿಸುವುದು. ಹುಟ್ಟಿದ ಮೊದಲುಗೊಂಡು ಸಾಯುವ ತನಕ ಅನುಭವಿಸುವ ಕಷ್ಟಗಳೆಲ್ಲ ಶರೀರ ದುಃಖವೆಂದು ಹೆಸರು. ಜನ್ಮಾಂತರದ ದುಃಖವೆಂದರೆ ಮಾಡಿದ ಕರ್ಮಾನುಗುಣವಾಗಿ ಮಿತಿ ಇಲ್ಲದ ಜನ್ಮಗಳಲ್ಲಿ ಹುಟ್ಟಿ ಸತ್ತು ತಿರುಗುವ ದುಃಖವು. ಇವು 3 ಜನ್ಮಾಂತರದ ತಾಪತ್ರಯಗಳು. ಸದ್ಗುರುವಿನ ಕಟಾಕ್ಷವನ್ನು ಪಡೆದರೆ ಈ ಎಲ್ಲಾ ಬಗೆಯ ತಾಪಗಳು ಪರಿಹರಿಸಿಕೊಳ್ಳಬಹುದು. ಇನ್ನು 3 ಬಗೆಯ ಶರೀರಗಳನ್ನು ಹೇಳುವನೆ ಕೇಳು. ಸ್ಥೂಲ ದೇಹ, ಸೂಕ್ಷ್ಮ ದೇಹ, ಕಾರಣ ದೇಹ ಎಂಬುದು. ಇವುಗಳ ವಿವರಣೆ ಕೇಳು. ಭೂಮ್ಯಾದಿ ಪಂಚಭೂತಗಳಿಂದ ಉಂಟಾದ ಶರೀರವೇ ಸ್ಥೂಲ ದೇಹವು. ದಶೇಂದ್ರಿಯಗಳು, ಪಂಚಪ್ರಾಣಗಳು, ಮನೋಬುದ್ಧಿಗಳು, ಇವು 17 ಸೇರಿ ಸೂಕ್ಷ್ಮ ಶರೀರವಾಗುವುದು. ಪಂಚಪ್ರಾಣಗಳು ಚಿತ್ತ ಅಹಂಕಾರ ಇವು 7 ಸೇರಿ ಕಾರಣ ಶರೀರವು. ಇವೇ 3 ಬಗೆಯ ದೇಹಗಳು. ಪೃಥ್ವಿ ತತ್ವವು ಅಪ್ಪು 2 ಸೇರಿ ಸ್ಥೂಲ ಶರೀರವೆನಿಸುವುದು. ಅಗ್ನಿವಾಯುವು 2 ಸೇರಿ ಸೂಕ್ಷ್ಮ ಶರೀರವೆನಿಸುವುದು. ಆಕಾಶ ಮತ್ತು ಅಹಂಕಾರ 2 ಕಾರಣ ಶರೀರವೆನಿಸುವುದು. ಇನ್ನು ಷಡ್ವಿಕಾರಗಳನ್ನು ಹೇಳುವನು ಕೇಳು. ಅಸ್ಥಿ, ಜಾಯತೆ, ಪರಿಣಮಿತೆ, ವರ್ಧತೆ, ಅಪಕ್ಷೀಯತೆ, ವಿನಶ್ಯತೆ, ಇವು 6 ಷಡ್ವಿಕಾರಗಳು. ಅಸ್ಥಿ ಎಂದರೆ ಗರ್ಭವು ಉಂಟೆನಿಸುವುದು. ಜಾಯತೆ ಎಂದರೆ ಗರ್ಭದಿಂದ ಭೂಮಿಗೆ ಹೊರಡುವುದು. ಪರಿಣಮೀಯತೆ ಎಂದರೆ ಪರಿಣಾಮವನ್ನು ಹೊಂದುವುದು. ವರ್ಧತೆ ಎಂದರೆ ಬೆಳೆಯುವುದು. ಅಪಕ್ಷೀಯತೆ ಎಂದರೆ ಕುಸಿಯುವುದು. ವಿನಶ್ಯತಿ ಎಂದರೆ ನಾಶವಾಗುವುದು. ಇವೇ ಷಡ್ವಿಕಾರಗಳು. ಸತ್ವ, ರಜಸ್, ತಮಸ್ಸು ಎಂಬ 3 ಗುಣಗಳು. ಸತ್ವಗುಣವು ಬಿಳಿಯದಾಗಿಯೂ, ರಜೋಗುಣವು ರಕ್ತಮಯವಾಗಿಯೂ, ತಮೋಗುಣವು ಕಪ್ಪು ಬಣ್ಣದ್ದಾಗಿಯೂ ಇರುವುವು. ಈ ಸತ್ಯವು, ಜ್ಞಾನವು, ತಪಸ್ಸು, ಮೌನವು, ಸಂತೋಷವು, ಸಾಹಸವು, ಸೈರಣೆಯು, ನಿಶ್ಚಯವಾದ ಧೈರ್ಯವು, ಬುದ್ಧಿಯು, ಇವೆಲ್ಲ ಸತ್ವಗುಣಕ್ಕೆ ಸೇರಿದವುಗಳು.
ಗರ್ವವು, ಕ್ರೋಧವು, ಅಹಂಕಾರವು, ಸ್ತ್ರೀ ಸಂಭೋಗವು, ಪ್ರಲಾಪನೆಯು, ಅಕ್ರಮವು, ದಂಭವು, ಮತ್ಸರವು ಈ ಗುಣಗಳು ರಾಜಸಕ್ಕೆ ಸೇರಿದವುಗಳು. ಅಜ್ಞಾನವು, ಮೋಹವು, ನಿದ್ರೆಯು, ಚಪಲವು, ಬುದ್ಧಿನಾಶವು, ಪಾಪನಾಶವು, ಪರಮಹಿಂಸೆಯು ಇವುಗಳೆಲ್ಲ ತಮೋಗುಣದ ವಿಕಾರಗಳು. ಇನ್ನು ನಿನಗೆ 3 ಅವಸ್ಥೆಗಳನ್ನು ಲಕ್ಷಣ ಹೇಳುವನು. ಜಾಗ್ರತೆ ಎಂದರೆ ಎಚ್ಚರಿಕೆ, ಸ್ವಪ್ನವೆಂದರೆ ಕನಸು, ಸುಷುಪ್ತಿ ಎಂದರೆ ನಿದ್ರೆ. ಇವು ಅವಸ್ಥಾತ್ರಯವೆನಿಸುವವು. ಈ 3 ಗುಣಗಳಿಗೆ ಅಧಿದೇವತೆಗಳು ಹೇಳ್ತೇನೆ. ಎಚ್ಚರವಾಗಿರುವುದೇ ಜಾಗ್ರದ ಅವಸ್ಥೆ, ಇದಕ್ಕೆ ಅಧಿಪತಿಯು ವಿಶ್ವನು. ಸ್ವಪ್ನವೇ ಕನಸೆಂಬ ಅವಸ್ಥೆಗೆ ಇದು ಅಧಿಪತಿಯು ತೈಜಸನು. ಸುಷುಪ್ತಿಯು ನಿದ್ರೆ, ಇದಕ್ಕೆ ಅಧಿಪತಿ ಪ್ರಾಜ್ಞನು. ಈ ವಿಶ್ವಾದಿ 3 ಅಧಿಪತಿಗಳೇ ಜೀವತ್ರಯರಾಗಿರುವೆಂದು ತಿಳಿಯತಕ್ಕದ್ದು. ಜೀವತ್ರಯರು ಯಾರೆಂದರೆ ವ್ಯಾವಹಾರಿಕನು, ಪ್ರಾತಿಭಾಸಿಕನು, ಪಾರಮಾರ್ಥಿಕನು ಎಂಬ 3 ವಿಧ. ಇವರ ವ್ಯವಹಾರವನ್ನು ನೋಡಿಕೊಳ್ಳುತ್ತಾ ಇರುವ ಜೀವನು ವ್ಯಾವಹಾರಿಕನು, ಬಂದದ್ದನ್ನು ಅನುಭವಿಸುತ್ತಿರುವನು ಪ್ರಾತಿಭಾಸಿಕನು. ಜಾಗ್ರತ್, ಸ್ವಪ್ನ, ಸುಷುಪ್ತಿ ಎಂಬ ಅವಸ್ಥೆಗಳ ವ್ಯವಹಾರಗಳನ್ನ ಸುಳ್ಳೆಂತಲೇ ತಿಳಿದುಕು. ತಾನೇ ಜಾಗೃತನೆಂದು ತಿಳಿದು ತಾನೇ ತಾನಾಗಿದ್ದರೆ ಪಾರಮಾರ್ಥಿಕನೆನಿಸಿಕೊಳ್ಳುವನು. ಪಾರಮಾರ್ಥಿಕನೆನಿಸುವನು ಪರಮಾತ್ಮನೊಬ್ಬನಿರುವನೆಂತಲೂ ಜರಾಮರಣಗಳಿಗೆ ಕರ್ತುವೆಂತಲೂ ತಿಳಿದುಕೊಳ್ಳುವನು. ಷಣ್ಮುಖನೇ ಕೇಳು, ಇನ್ನು ಆತ್ಮತ್ರಯದ ವಿವರವನ್ನು ಹೇಳುವೆನು. ಜೀವಾತ್ಮನು, ಪರಮಾತ್ಮನು, ಅಂತರಾತ್ಮನು ಎಂದು 3 ಆತ್ಮನು. ಸಂಸಾರಿಯಂತೆ ತನ್ನನ್ನು ತಾನು ಮೆರೆಯುತ್ತಿರಲು ಜೀವಾತ್ಮನೆನಿಸುವನು. ಆ ಆತ್ಮನೇ ಸಂಸಾರವನ್ನು ಹೊಂದಿದರೆ ಪರಮಾತ್ಮನೆನಿಸುವನು, ಹೊಂದದಿದ್ದರೆ ಅಂತರಾತ್ಮನೆನಿಸುವನು. ಸಂಸಾರ ದುಃಖವನ್ನು ಮರೆತು ನಿಷ್ಕಳಂಕನೂ ಹಂಸರೂಪನೂ ಆದ ಪರಮಾತ್ಮನಿರುವನೆಂದು ತಿಳಿಯತಕ್ಕದ್ದು. ನಿನಗೆ ಇನ್ನು ತತ್ವಾರ್ಥವನ್ನು ಹೇಳುವನು ಕೇಳು. ನಿನಗೆ ದೇಹವೆಂಬುದೇ ಇಲ್ಲ. ಪಂಚಮಹಾಭೂತಗಳಿಂದ ದೇಹವೆಂಬುದು ಉತ್ಪನ್ನವಾಗಿದೆ. ಪಂಚೀಕರಣದಲ್ಲಿ 5 ತತ್ವಗಳು ಹುಟ್ಟಿದವು. ದೇಹದೊಳಗಿರುವನೇ ದೇಹಿಯು. ನಿನಗೂ ಈ ದೇಹ ತತ್ವಗಳಿಗೂ ಸಂಬಂಧವೇನು? ಇವುಗಳಲ್ಲಿ ನೀನು ಯಾರಾಗಿದ್ದೀಯೇ ಹೇಳು. ಪೃಥ್ವ್ಯಾದಿ ಪಂಚಭೂತಗಳಿಂದ ಈ ದೇಹವು ನಿರ್ಮಾಣವಾಗಿದೆ. ಈ ಭೂತ ಸಮೂಹವೇ ಪಂಚೀಕರಣವು. ಈ ಪಂಚೀಕರಣದ ಗುಣಗಳು ಪರಸ್ಪರ ಭಿನ್ನವಾಗಿದೆ. ಈ ವಾಕ್ಯದಲ್ಲಿ ಸುಳ್ಳಿಲ್ಲವು. ಪ್ರಪಂಚಕ್ಕೆ ದೂರನಾದ ನೀನು ನಿರ್ಗುಣನಾಗಿದ್ದೀಯೆ. ಪಂಚಭೂತಾತ್ಮಕವಾದ ಈ ದೇಹವು ನಶಿಸಿದರೆ ನೀನು ಬಯಲಾಗಿ ಬಿಡುವೆ. ನೀನು ಆಧಾರದಿಂದ ಈ ಶರೀರವು ನಿನ್ನನ್ನು ಭೇದಿಸಿ ಲಯವಾಗಿ ಹೋಗುವುದು. ನೀನು ನಿನ್ನ ಆಧಾರದಲ್ಲಿಯೇ ಇಂದ್ರಿಯಗಳನ್ನು ಕಾಣಿಸಿಕೊಂಡು ಲಯವಾಗುತ್ತಿರುವವು. ನಿನಗೆ ಇದರಿಂದ ಪುಣ್ಯವೂ ಇಲ್ಲ, ಪಾಪವೂ ಇಲ್ಲ. ಕಡೆಗೆ ನೀನು ಬಯಲಾಗುವೆ ಎಂದು ತಿಳಿದುಕೋ. ನಿಶ್ಚಯವು ಹೂಗಳಲ್ಲಿ ಲಯವೋ ಪರಿಮಳವು ಅಡಗಿಕೊಂಡಿರುವ ಹಾಗೆ ಈಗ ಹೇಳಿದ ಸ್ಥೂಲ ಸೂಕ್ಷ್ಮ ಕಾರಣಗಳೆಂಬ ದೇಹತ್ರಯಗಳಲ್ಲಿ ನೀನು ಅಡಗಿಕೊಂಡಿರುವೆ. ನಿನಗೆ ಈ ದೇಹದ ಗುಣ ಸಂಬಂಧಗಳೊಡನೆ ಸಂಬಂಧಗಳೊಂದೂ ಇಲ್ಲವು. ಹೂವು ಒಣಗಿ ಹೋದರೆ ಅದರಲ್ಲಿದ್ದ ಪರಿಮಳವು ಬೇರೆಯಾಗಿ ಹೋಗುವುದು. ದೇಹವು ನಾಶವಾಗಲು ನೀನು ಬಟ್ಟ ಬಯಲಾಗುತ್ತೀಯೆ. ಆಕಾಶವಿದ್ದರೆ ಮೇಘಗಳು ಮುಚ್ಚಿಕೊಂಡು ಆಕಾಶದಲ್ಲಿಯೇ ಬಯಲಾಗಿ ಮಾಯವಾಗುವ ರೀತಿಯಲ್ಲಿ ದೇಹವು ನಿನಗೆ ಇಂಪಾಗಿ ಇದ್ದು ನಿನ್ನಲ್ಲಿಯೇ ಮುಚ್ಚಿ ಅಡಗಿ ಹೋಗುವುದು. ನಿನಗೆ ಇದರಲ್ಲಿ ಸ್ವಲ್ಪವೂ ಆಶೆಯೂ ಬೇಡ. ಈ ದೇಹದ ಹಂಬಲವೂ ನಾಟಕ. ಇಲ್ಲಿ ಕಾಣುತ್ತಿರುವ ಬೊಂಬೆಗಳಂತೆ ತೋರಿಕೆ ಮಾತ್ರವೇ ಹೊರತು ನಿಜವಾದ ರೂಪವಲ್ಲ. ಇವುಗಳಿಗಿಂತ ಭಿನ್ನವಾಗಿಯೇ ಇದ್ದೀಯೆ. ನಿನಗೆ ಇದಕ್ಕೊಂದು ದೃಷ್ಟಾಂತವನ್ನು ಹೇಳುವೆನು. ಹಗ್ಗದಲ್ಲಿ ಸರ್ಪವೆಂಬ ಭ್ರಾಂತಿ ಇರುವುದು. ವಿಚಾರ ಮಾಡಿದಲ್ಲಿ ಆ ಭ್ರಾಂತಿಯು ಅಳೆದು ಹೋಗಿ ಹಗ್ಗವೇ ನಿಜವಾದುದೆಂದು ತಿಳಿಯಬಹುದು. ಸರ್ಪವೆಂಬ ಭಯವು ಅರೆಗಳಿಗೆಯೂ ಪರ್ಯಂತ ಮಾತ್ರವಿರುವುದು. ಜ್ಞಾನವು ಉಂಟಾದ ಕೂಡಲೇ ನಿನಗೆ ಜೀವಭ್ರಾಂತಿಯು ಅಳೆದು ಹೋಗುವುದು. ಇದು ಮಿಥ್ಯಾಭ್ರಾಂತಿಯೇ ಹೊರತು ನಿಜವಾದುದಲ್ಲವು. ನಿನಗೆ ಜೀವತ್ವವೂ ಇಲ್ಲ. ನನ್ನ ಮಾತಿನೆಲ್ಲ ಸ್ವಲ್ಪವೂ ಸಂಶಯವಿಲ್ಲ. ನೀನು ಎಲ್ಲಾ ಕಡೆಗಳಲ್ಲಿಯೂ ಪರಿಪೂರ್ಣನು. ಮರೀಚಿಕಾ ಜಲದಂತೆ ಈ ದೇಹಗಳಿರುವವು. ಜ್ಞಾನಿಯೇ ಕೇಳು, ಮರೀಚಿಕೆಯಲ್ಲಿ ನೀರು ಇರುವುದುಂಟೆ. ಅದು ಬರಿಯ ಕಲಾ ಮಾತ್ರವೇ ಹೊರತು ನಿಜವಾದುದಲ್ಲ. ನಿನ್ನ ತೇಜಸ್ಸು ಆ ರೀತಿಯಲ್ಲಿಯೇ ಇರುವುದು. ನೀನು ನಿತ್ಯಾತ್ಮನಾಗಿರುವೆ. ಪೃಥ್ವಿ ತತ್ವದಲ್ಲಿ ಭೂಮಿಯು ಬೆರೆತು ಹೋಯಿತು. ಜಲತತ್ವದಲ್ಲಿ ನೀರು ಸೇರಿ ಹೋಯಿತು. ಅಗ್ನಿ ತತ್ವದಲ್ಲಿ ಕಲೆತು ಹೋಯಿತು. ಭೂಮಿಯಲ್ಲಿ ವಾಯುವು ಸೇರಿಕೊಂಡಿತು. ಆಕಾಶ ತತ್ವದಲ್ಲಿ ಆಕಾಶವು ಮಿಳಿತವಾಯಿತು. ಇನ್ನು ನಿನ್ನ ಸಂಬಂಧವಾಗಿ ಏನು ಉಳಿದಿರುವುದೆಂದು ವಿಚಾರ ಮಾಡು. ಪಂಚತತ್ವಗಳು ಬೇರೆ ಬೇರೆ ಆಗಿ ಹೋದವು. ಆ ತತ್ವಗಳ ಗುಣಗಳು ಬೇರೆ ಬೇರೆಯೇ ಆದವು. ತತ್ವಾದಿ ದೇವತೆಗಳೆಲ್ಲರೂ ಬೇರೆ ಬೇರೆಯಾದರು. ಇವನ್ನೆಲ್ಲ ನನ್ನದೆಂದು ತಿಳಿಯುವುದೇ ಸುಳ್ಳು. ಪರವಸ್ತುವಾದ ನೀನು ಸರ್ವಾತ್ಮನೂ ಸರ್ವಸಾಕ್ಷಿಯೂ ಎಂದು ತಿಳಿದುಕೋ. ತತ್ವಗಳು ತನ್ನ ಚೇತನದಿಂದ ಚೇಷ್ಟೆಗಳನ್ನು ಮಾಡಿಕೊಂಡಿರುವವು. ತನ್ನ ಚೇತನವು ಅಡಗಿ ಹೋದರೆ ಒಂದೊಂದಕ್ಕೂ ಶಕ್ತಿ ಇಲ್ಲದೆ ಹೋಗಿ ನಿಶ್ಚೈತನ್ಯವಾಗಿರುವವು. ಆದ್ದರಿಂದ ತನ್ನನ್ನೇ ನಿಜವೆಂದು ತಿಳಿದು ತಾನೇ ಬ್ರಹ್ಮನೆಂತಲೂ ತಾನೇ ಚೈತನ್ಯವೆಂತಲೂ ತಿಳಿದುಕೊಳ್ಳುವುದೇ ಸತ್ಯಜ್ಞಾನವು.
ವಿಚಾರ ಮಾಡಿ ನೋಡಿದರೆ ಪಾಪವೆಂಬುದೂ ಇಲ್ಲವು, ಎಲ್ಲಿ ಹುಡುಕಿದರೂ ಕೋಪವೆಂಬುದೂ ಇಲ್ಲವು. ಶಪಿಸುವೆನೆಂದು ಹೇಳಿದರೆ ಅದಕ್ಕೆ ಸ್ಥಾನವೂ ಎಲ್ಲಿಯೂ ಇಲ್ಲವೇ ಇಲ್ಲ. ರೂಪವಿರುವಂತೆ ಕಾಣಿಸತಕ್ಕವುಗಳೆಲ್ಲವೂ ಸುಳ್ಳೆ. ಆ ಪರಾತ್ಪರ ವಸ್ತುವಾದ ಬ್ರಹ್ಮನೆಂಬುದೇ ಸತ್ಯವಾದುದು. ಅದೇ ದಿವ್ಯ ಮೂರ್ತಿಯು ಸ್ವಯಂ ಪ್ರಕಾಶವು ಎಂದು ತಿಳಿದುಕೋ. ಪುಣ್ಯವೆಂಬುದು ಈ ಲೋಕದಲ್ಲಿ ಇಲ್ಲವು, ಈ ಲೋಕದಲ್ಲಿ ಇದ್ದದ್ದು ಸಣ್ಣದ್ದು ದೊಡ್ಡದ್ದು ಎಂಬ ಭೇದವೂ ಇಲ್ಲವು. ಸಾತ್ವಿಕಾದಿ ಗುಣತ್ರಯಗಳಿಂದ ತೋರುತ್ತಿರುವ ವಸ್ತು ವಿಕಾರಗಳಲ್ಲೂ ಒಂದೂ ಇಲ್ಲವು. ಇವನು ಅಣ್ಣ, ಇವನು ಅಳಿಯ, ಇವನು ತಂದೆ ಕರೆಯುತ್ತಿರುವ ವ್ಯರ್ಥವಾದ ಸಂಬಂಧ ಬಾಂಧವ್ಯಗಳಲ್ಲೂ ಸುಳ್ಳೆ. ಸರ್ವತ್ರ ತಾನೇ ತಾನಾಗಿರುವನೆಂಬ ಸತ್ಯವಾದುದು. ಇವು ನಿನ್ನ ಕಾಲಗಳು ಎಂದು ತಿಳಿಯಬೇಡ, ಇವು ನನ್ನ ಕೈಗಳು ಎಂದು ಹೇಳಲಿಕ್ಕೆ ಬಾರದು. ಇದು ತನ್ನ ಸಿರಿ, ಇದು ತನ್ನ ಮೂಗು, ಇದು ತನ್ನ ಎದೆ ಎಂದು ಹೊಗಳುವುದು ಸುಳ್ಳು. ತನ್ನ ದೇಹವು, ತನ್ನ ಬಣ್ಣವೂ, ತನ್ನ ಆಟವೂ ಸುಳ್ಳಾದವೆ. ತಾನು ಸರ್ವಾತ್ಮನೆಂಬುದೊಂದೇ ಸತ್ಯವಾದುದೆಂದು ತಿಳಿ. ನಿನಗೆ ವ್ಯಸನವಿಲ್ಲ, ಬಳಲಿಕೆ ಇಲ್ಲ, ಕೊಳ್ಳುವುದೂ ಇಲ್ಲ, ಕೊಡುವುದೂ ಇಲ್ಲ, ಎಲ್ಲಾ ಸುಳ್ಳೆ. ನಿನಗೆ ತಿಳಿಯ ಬರುತ್ತಿರುವ ಲೋಕ ವ್ಯಾಪಾರಗಳೆಲ್ಲವೂ ಶೂನ್ಯವಾದವುಗಳೇ. ಸುತ್ತುವುದು, ತಿರುಗುವುದು ಮೊದಲಾದವುಗಳೆಲ್ಲವೂ ಇಲ್ಲವು. ತಾನೆಂಬುದೊಂದೇ ನಿಜವು. ಆದ್ದರಿಂದ ಇನ್ನು ನನ್ನದೆಂಬ ಅಭಿಮಾನವನ್ನು ಸರ್ವದಾ ಇಟ್ಟುಕೊಳ್ಳಬೇಡ. ಷಣ್ಮುಖನೇ ಕೇಳು, ನಾನು ಈಗ ಹೇಳಿದ ವಾಕ್ಯಗಳು ವೇದ ಸಮ್ಮತವಾದದ್ದವೆಂದು ತಿಳಿ. ಭೇದವೆಂಬುದು ಏತರಲ್ಲಿಯೂ ಇಲ್ಲ. ನಾನು ಶುಚಿ, ನಾನು ಅಶುಚಿ ಎಂಬ ವಾದವು ಮಾಡಿ ಕಷ್ಟಪಡುತ್ತಿರುವುದೇದಕ್ಕೋ ತಿಳಿಯದು. ಈ ಸಂಶಯ ಪಿಶಾಚಿಯೇ ಅವರನ್ನು ಹಿಡಿದು ಬಾಧಿಸಿ ತಿಂದು ಹಾಕುವುದು. ಕಡೆಗೆ ಅವರು ಯಮನ ವಶವಾಗಿ ಕಟ್ಟು ಹೋಗುವರೆಂದು ತಿಳಿ. ನೀನು ಬ್ರಹ್ಮನೆಂಬುದು ನಿಜ. ಸ್ಥೂಲ ಸೂಕ್ಷ್ಮ ಕಾರಣಗಳೆಂಬ 3 ಬಗೆಯಾದ ಶರೀರಗಳು ನಿನಗೆ ನಂಬಿಕೆಯಿಲ್ಲದವುಗಳು. ಬ್ರಹ್ಮಕಳೆಯೇ ತತ್ವಗಳು. ಇವು ಬ್ರಹ್ಮನಲ್ಲಿಯೇ ಜನನವಾಗಿ ಅವನಲ್ಲಿಯೇ ಲಯವಾಗುವುದು. ತತ್ವಗಳೆಲ್ಲವೂ ಸೇರಿ ಶರೀರವೆಂಬ ವಸ್ತುವಾಗಿ ತೋರುವುದು. ಬ್ರಹ್ಮವಿದ್ಯೆಯನ್ನು ಬಲ್ಲವರು ಮಾತ್ರ ಇದನ್ನು ತಿಳಿಯುವರು. ಆಯ್ತಾ ಮ್ಯಾಮ್? ಆಯ್ತು ಮೇಡಮ್, 1 ನಿಮಿಷ. ಶಣ್ಮುಖನೇ ಕೇಳು, ನಾನು ಎಂಬ ಅಭಿಮಾನವನ್ನು ಬಿಟ್ಟು ನೀನೆಂಬುದನ್ನೇ ನಿಜವಾಗಿ ಗ್ರಹಿಸಿದರೆ ನೀನೇ ಬ್ರಹ್ಮನಾಗುತ್ತೀಯೇ ಎಂದು ಹೇಳಲ. ಕುಮಾರನು ಕ್ಷಣಕಾಲ ಮೌನವಾಗಿದ್ದು ಜ್ಞಾನದಿಂದ ಯೋಚಿಸಿ ತನ್ನ ಮನಸ್ಸಿನಲ್ಲಿ ಚಿದಾನಂದನೆಂಬ ಆತ್ಮಗುರುವನ್ನು ಧ್ಯಾನ ಮಾಡುತ್ತಲಿದ್ದನು ಎಂಬ ತತ್ವ ನಿರ್ಣಯವು ಅಧ್ಯಾಯ ಸಂಪೂರ್ಣವಾಯಿತು. ಇಷ್ಟೊತ್ತು ಎಲ್ರೂ ಕೇಳಿಸ್ಕೊಂಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಇದು ಪಂಚೀಕರಣ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಮ್ಯಾಮ್.